ಈಗ ಟ್ರೆಂಡಲ್ಲಿ ನಡೀತಿರೋದು ಬಿಗ್ ಬಾಸ್ ಇದೆಯಲ್ಲ ಸರ್, ಬಿಗ್ ಬಾಸ್ ಅಲ್ಲಿ ಸುದೀಪ್ ಸರ್ ಹಿಂದೆ ಮಾತಾಡ್ತಾರಲ್ಲ, ಸೇಮ್ ನೋಡಿ ಸರ್ ಲೇಯರ್ಸ್, ಅದೇ ತರ ಲೇಯರ್ಸ್ ಸರ್. ಇದು ನಾರ್ಮಲ್ ಡೋರ್ ಅನ್ಕೊಂಡಾರ ಸರ್, ನಾರ್ಮಲ್ ಡೋರ್ ಅಲ್ಲ ಸರ್, ಸ್ಲೈಡಿಂಗ್ ಹೋಗುತ್ತೆ ಸರ್. ನೋಡಿ ಓಪನ್ ಆಗಿ ಸ್ಲೈಡ್ ಆಗಿ ಒಳಗಡೆ ಹೊರಟೋಗುತ್ತಾ? ಇದು ಒಳಗಡೆ ಹೋಗುತ್ತೆ ಸರ್. ನೋಡಿ ಹುಡುಗಿಗಿದು, ಹುಡುಗರಿಗಿದು. ಇದು ಅಷ್ಟೇ. ಇದು ಸ್ಟಡಿ ಟೇಬಲ್ ಮಾಡಿದ್ರೆ ಜಾಗ ವೇಸ್ಟ್ ಆಗ್ಬಿಡುತ್ತೆ. ಸರಿ 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 ಸರಿ, ಕಾಟ ಸಿಗಲ್ಲ. ಓಕೆ ಓಕೆ. ಬೇಕಾದಾಗ ಎತ್ಕೊಳ್ಳೋದು, ಬೇಡದ ಕ್ಲೋಸ್ ಮಾಡೋದು, ಬೇಕಾದ ಎತ್ಕೊಳ್ಳೋದು. ನೋಡಿ ವೀಕ್ಷಕರೇ, ಇಲ್ಲಿ ಪಿಂಕ್ ಇದೆ ಅಲ್ಲ, ಇದಕ್ಕೆ ತಕ್ಕಾದಂತಹ ವಾರ್ಡ್ರೋಬ್. ಹಾಗೆ ಫೈರ್ ಪ್ರೂಫ್ ಇದೆ, ವಾಟರ್ ಪ್ರೂಫ್ ಇದೆ. ಅದಕ್ಕಿಂತ ಬೇರೆ ಇನ್ನೇನ್ ಇನ್ನೇನ್ ಬೇಕು? ಬೇಕಲ್ವಾ? ಹೌದು, ಇನ್ಸೆಕ್ಟ್ಸ್ ಕೂಡ ಬೇಗ ಆಗಲ್ಲ ಅಲ್ಯೂಮಿನಿಯಂ ಅಲ್ಲಿ ಅಂತ ಹೇಳ್ತಾರೆ. ಆಗದೇ ಇಲ್ಲ. ಹೌದು. ಈಗ ಕಿಚನ್ ಅಂದ್ರೆ ನಮ್ಗೆ ಕ್ಲೀನ್ ಮಾಡಕ್ಕೆ ಎಷ್ಟು ಕಷ್ಟ ಇರುತ್ತೆ ಇನ್ಸೆಕ್ಟ್ಸ್ ಎಲ್ಲ ಬಂದ್ರೆ ಅಂತ ಗೊತ್ತು. ಹಾಗಾಗಿ ನಾವು ಅಲ್ಯೂಮಿನಿಯಂ ಇಂಟೀರಿಯರ್ ನೀರಾಗಿ ತೊಳೆದೇ ಬಿಡ್ಬೋದು. ನೀರಲ್ಲಿ ಇಟ್ರು ಏನೂ ಆಗಲ್ಲ, ತೊಂದರೆ ಇಲ್ಲ. ಇದು ಒಳ್ಳೆ ಮಾತು. ಆಮೇಲೆ MBA ಅವರು ಚೂಸ್ ಮಾಡೋದಕ್ಕೆ ಕಾರಣ ಏನು, ನೀವು ಹೇಳಿ ಮೇಡಮ್, ಯಾಕೆ MBA? ಟ್ರಸ್ಟ್ ಸರ್. ಟ್ರಸ್ಟ್ ಎಸ್ಪೆಷಲಿ ಈಗಂತೂ ಅವರು ಎಕ್ಸ್ಪರ್ಟ್ ಆಗೋಗಿದ್ದಾರೆ ಅಪಾರ್ಟ್ಮೆಂಟ್ಗಳಲ್ಲಿ ಮಾಡೋದಕ್ಕೆ. ಪ್ರತಿಯೊಂದು ರೂಲ್ಸ್ ಅಪಾರ್ಟ್ಮೆಂಟ್ ಏನಿದೆ ಅಷ್ಟು ಫಾಲೋ ಮಾಡ್ತಾರೆ. ಇದೆಲ್ಲ ಮಾಡಿ 6 ಲಕ್ಷ. 6 ಲಕ್ಷ ಸರ್. ಸಮಸ್ತ ಕನ್ನಡಿಗರಿಗೆ ನಮಸ್ತೆ ಮಾಡ್ತಿರುವಂತಹ ನಾನಿಂತ ನೋಡ್ಕೋರ ಬಂದಿನೊಂದು ಹೊಸ ಜೊತೆ ಒಂದು ಹೊಸ ಅಲ್ಯೂಮಿನಿಯಂ ಇಂಟೀರಿಯರ್ ಇನ್ಫಾರ್ಮೇಶನ್ ಜೊತೆ. ಹೌದು ವೀಕ್ಷಕರೇ, ಆಲ್ರೆಡಿ ತಮ್ಮನೆಲ್ಲ ನೋಡಿದ್ದೀರಾ. ದಾವಣಗೆರೆಯಲ್ಲಿ ಒಂದು ಅಮೇಸಿಂಗ್ ಆಗಿರುವಂತ ಒಂದು ಅಲ್ಯೂಮಿನಿಯಂ ಇಂಟೀರಿಯರ್ ತೋರಿಸ್ತೀನಿ. ಈ ಮನೆ ಹೈಲೈಟ್ ಅಂತಂದ್ರೆ ಇಲ್ಲಿನ ಪ್ರತಿಯೊಂದನ್ನು ಕೂಡ ನೀವು ಯಾವ್ದು ಅಲ್ಯೂಮಿನಿಯಂ ಅಂತ ನಂಬದೇ ಇಲ್ಲ. ಪ್ರತಿ ವುಡ್ಡಲ್ಲಿ ಮಾಡಿದೀರಾ, ನೀವು ಸುಮ್ನೆ ಹೇಳ್ತಿದ್ದೀರಾ ಅಂತ ಹೇಳ್ತೀರಾ, ಆದ್ರೆ ಇಲ್ಲ ವೀಕ್ಷಕರೇ, ಕಂಪ್ಲೀಟ್ ಅಲ್ಯೂಮಿನಿಯಂ ಅಲ್ಲಿ ಮಾಡಿರುವಂತ ಇಂಟೀರಿಯರ್ ಒಂದು ಫ್ಲಾಟ್. ಇದು ಬನ್ನಿ ಒಳಗಡೆ ಹೋಗೋಣ. ನಮ್ಮ MBA ಇಂಟೀರಿಯರ್ ಕಡೆಯಿಂದ ಮಂಜುನಾಥ್ ಸರ್ ನಮ್ದು ಇಲ್ಲೇ ಇದ್ದಾರೆ. ಸರ್ ಇಲ್ಲೇ ಬಂದ್ಬಿಡಿ. ಸರ್ ನಮಸ್ಕಾರ. ಸರ್ ನಮಸ್ತೆ. ಚೆನ್ನಾಗಿದ್ದೀರಾ? ಸೂಪರ್ ಸರ್. ಸರ್ ಬಹಳ ದಿನದ ಮೇಲೆ ಸಿಗ್ತಾ ಇದೀವಿ. ಸೊ ದಾವಣಗೆರೆ ಜನತೆಗೆ ನಿಜವಾಗ್ಲೂ ನನ್ನೊಂದು ನಮಸ್ಕಾರ ಅಂತ ಹೇಳ್ತೀನಿ. ಚಿತ್ರದುರ್ಗ ಜನತೆ ನಿಮ್ಗೂ ಕೂಡ ನಮಸ್ಕಾರ. ಸುತ್ತಮುತ್ತಲು ಎಲ್ಲೇ ಕೂಡ ನೀವು ಒಂದು ಒಳ್ಳೆ ಅಲ್ಯೂಮಿನಿಯಂ ಇಂಟೀರಿಯರ್ ಬೇಕು ಅಂತಂದ್ರೆ ನಮ್ಮ ಮಂಜುನಾಥ್ ಸರ್ನ ಕಾಂಟ್ಯಾಕ್ಟ್ ಮಾಡಬಹುದು. ಸರ್ ಬಿಸ್ನೆಸ್ ಹೆಂಗ್ ನಡೀತಾ ಇದೆ? ನಮ್ಮ ದಾವಣಗೆರೆ, ಚಿತ್ರದುರ್ಗ ಸುತ್ತಮುತ್ತಲು ಊರವ್ರದ್ದು ರೆಸ್ಪಾನ್ಸ್ ಯಾವ ತರ ಇದೆ ಸರ್ ನಿಮ್ಗೆ? ಸೂಪರ್ ಇದೆ ಸರ್. ಎಲ್ಲ ಕನ್ನಡಕವರ ವೀಕ್ಷಕರಿಗೆ ನಮಸ್ಕಾರಗಳು. ಚೆನ್ನಾಗಿ ನಡೀತಾ ಇದೆಯಾ? ಸೂಪರ್ ಸರ್. ನೀವು ಲಾಸ್ಟ್ ಟೈಮ್ ಹೇಳಿದ್ರಲ್ಲ, ಅದೇ ತರ ಕಸ್ಟಮರು ಎಲ್ಲರೂ ಒಳ್ಳೆ ಕನ್ನಡಕವರ ವೀಕ್ಷಕರು ಹೆವಿ ಬಿಸ್ನೆಸ್ ಮಾಡ್ಕೊಟ್ಟಾರ ಸರ್. ಓಕೆ, ಸೂಪರ್ ಮಾಡಿದೀವಿ. ಒಳ್ಳೆ ಬಿಸ್ನೆಸ್ ಬಂದಿದೆ. ಬಹಳ ಸರ್ ಎಲ್ಲೆಲ್ಲಿಂದನೂ ಕಾಲ್ ಮಾಡ್ತಾರೆ. ಎಷ್ಟು ಸಾಧ್ಯವಾಗುತ್ತೆ ಅಷ್ಟು ರೆಸ್ಪಾನ್ಸ್ ಮಾಡಿ ಬಿಸ್ನೆಸ್ ಮಾಡ್ಕೊಡ್ತಾ ಇದ್ದಾರೆ ಸರ್. ಅಲ್ಯೂಮಿನಿಯಂ ಅಂತ ಬಂದಾಗ ಹೊಸದ್ ಏನ್ ಬಂದಿದೆ ಸರ್? ಹೊಸ ರೆಸ್ಪಾನ್ಸ್ ಏನು ಸರ್? ಎಲ್ಲ ಡಿಫ್ರೆಂಟ್ ಸರ್. ಈಗ ಹಳೆದೆಲ್ಲ ಹೋಯ್ತು ಸರ್. ಮತ್ತೆ ಈಗ ಟ್ರೆಂಡಿಂಗ್ ಏನ್ ಮಾಡ್ಬೇಕು ಸರ್? ನೋಡಿ ಸರ್, ಎಲ್ಲ ಲೈಟಿಂಗ್ಸ್ ಮಾಡಿದೀವಿ. ಅದಾದ್ಮೇಲೆ ಪೂಜೆ ಯೂನಿಟ್ ಟೀ ಕುಡ್ ಅಲ್ಲಿ ಮಾಡ್ತಾರಲ್ಲ, ಸೇಮ್ ಟು ಸೇಮ್ ಟೀ ಕುಡ್ ಅಲ್ಲಿ. ಹೌದಾ? ಸೊ ಆಮೇಲೆ ಮತ್ತೆ ಸ್ಲೈಡಿಂಗ್ ಡೋರ್ ಓಪನೇಬಲ್ ಸಿಗುತ್ತೆ, ಪಾಕೆಟ್ ಡೋರ್ ಸಿಗುತ್ತೆ, ಎಲ್ಲದೂ ಕೂಡ ಆಪ್ಷನ್ಸ್ ಇದೆ. ಅಂಡ್ ಹಿಂದ್ಗಡೆ ನೋಡಿ ಟಿವಿ ಯೂನಿಟ್ ಅನ್ನ ನೀವು TK ಅನ್ಬೇಕು, ಆ ಲೆವೆಲ್ ಅಲ್ಲಿ ರೆಡಿ ಮಾಡಿದ್ದಾರೆ ಅಂತ ಹೇಳ್ಬೋದು. ಇದೆಲ್ಲವನ್ನು ನಾವು ತಿಳಿಸ್ಕೊಡೋಣ ಸರ್. ಇನ್ನೊಂದು ಸರ್, ಪ್ರೈಸಿಂಗ್ ಬೆಸ್ಟ್ ಇದೆಯಾ ಸರ್? ನಾವು ಅವತ್ತೇನ್ ಹೇಳಿದ್ವಿ ಇವತ್ತು ಅದೇ ತರ ಮಾಡ್ತಾ ಇದೀನಿ ಸರ್. ದುಡ್ಡಿಗೋಸ್ಕರ ಮಾಡ್ತಲ್ಲ ಅಂತ ಅವತ್ತು ಹೇಳ್ತೀನಿ, ಇವತ್ತು ಹೇಳ್ತೀನಿ. ಸೊ ಬೆಸ್ಟ್ ಹೆಸರಿಗೋಸ್ಕರ ಮಾಡೋದು MBA ಇಂಟೀರಿಯರ್ ಅಂತ ಅಂದ್ರೆ ನಿಮ್ಗೆ ಆಲ್ ಓವರ್ ಚಿತ್ರದುರ್ಗ, ದಾವಣಗೆರೆ ಸುತ್ತಮುತ್ತಲು ಹಿರಿಯರು ಎಲ್ಲರಿಗೂ ಗೊತ್ತಾಗ್ಬೇಕು. ಅದಕ್ಕೋಸ್ಕರ ಸರ್ ಕೆಲಸ ಮಾಡ್ತಿದ್ದಾರೆ ಅಂತ ಹೇಳ್ಬೋದು. ಬೆಸ್ಟ್ ಪ್ರೈಸ್ ಅಲ್ಲಿ ಇರುತ್ತೆ. ಸ್ಕ್ರೀನ್ ಮೇಲೆ ನಂಬರ್ ಬರ್ತಿರುತ್ತೆ, ಆ ಮೂಲಕ ನೀವು ಇವ್ರನ್ನ ಕಾಂಟ್ಯಾಕ್ಟ್ ಮಾಡಬಹುದು. ಸರ್ ನಾವು ಫಸ್ಟ್ ಕೆಲಸ ಮಾಡೋಣ, ಅಲ್ಲಿಂದ ತೋರ್ಸ್ಕೊಂಡ್ ಬರೋಣ. ಕ್ಲೈಂಟ್ ನೇಮ್ ತಿಳ್ಕೊಳ್ಳಿಲ್ಲ ಸರ್. ಕ್ಲೈಂಟ್ ನೇಮ್ ಏನು ಸರ್? ಸಚಿನ್ ಸರ್ ಅಂತ. ಸಚಿನ್ ಸರ್ ಅಲ್ವಾ? ಸೊ ಇದೊಂದು ಫ್ಲಾಟ್ ವೀಕ್ಷಕರೇ, 3 BHK ಫ್ಲಾಟ್ ಅಂತ ಹೇಳ್ಬೋದು. ಸೊ ಕಂಪ್ಲೀಟ್ ಆಗಿ ಇಲ್ಲಿ ಎಲ್ಲ ರೆಡಿ ಮಾಡಿದ್ದಾರೆ. 3 ಬೆಡ್ರೂಮ್ಸ್ ಇರ್ಬೋದು, ಕಿಚನ್ ಇರ್ಬೋದು, ದೇವ್ರ ಮನೆ, ಟಿವಿ ಯೂನಿಟ್, ಎವ್ರಿಥಿಂಗ್ ಇಸ್ ಡನ್ ಬೈ MBA ಇಂಟೀರಿಯರ್. ಸೊ ಬನ್ನಿ ಒಂದ್ ಕಡೆಯಿಂದ ಸ್ಟಾರ್ಟ್ ಮಾಡೋಣ ಸರ್. ಯಾಕಂದ್ರೆ ನಡೀರಿ ಸರ್. ಸರ್ ಮೊದಲನೇದಾಗಿ ಎಂಟ್ರೆನ್ಸ್ ಅಲ್ಲಿ ನಾನು ಇನ್ನೂವರೆಗೆ ನೋಡಿಲ್ಲ ಅಲ್ಯೂಮಿನಿಯಂ ಇಂಟೀರಿಯರ್ ಈ ರೀತಿ ಡಿಸೈನ್ಸ್ ಕೂಡ ಮಾಡಬಹುದು ಅಂತ. ಏನ್ ಸರ್ ಇದು ಡಿಸೈನ್ ಈ ತರ? ಅಲ್ಯೂಮಿನಿಯಂ ಅನ್ನಕ್ಕೆ ಚಾನ್ಸ್ ಇಲ್ಲ ಯಾರಿಗೂ. ಆ ತರ ಸೇಮ್ ವುಡ್ ಟೀ ಕುಡ್ ಅಲ್ಲಿ ಯಾವ ತರ ಮಾಡ್ತಾ ಇದಾರೆ ಸರ್. ಈಗ ಟ್ರೆಂಡ್ ಅಲ್ಲಿ ನಡೀತಿರೋದು ಬಿಗ್ ಬಾಸ್ ಇದೆಯಲ್ಲ ಸರ್, ಬಿಗ್ ಬಾಸ್ ಅಲ್ಲಿ ಸುದೀಪ್ ಸರ್ ಹಿಂದೆ ಮಾತಾಡ್ತಾರಲ್ಲ, ಸೇಮ್ ನೋಡಿ ಸರ್ ಲೇಯರ್ಸ್, ಅದೇ ತರ ಲೇಯರ್ಸ್ ಸರ್. ನೋಡಿ ವೀಕ್ಷಕರೇ, ಅಲ್ವಾ?
ಇದೆಲ್ಲ ಮಾಡಿರುವಂತದ್ದು ಅಲ್ಯೂಮಿನಿಯಂ ಅಲ್ಲಿ. ನೀವು ನಂಬೋದೇ ಇಲ್ಲ ಇದು ಅಲ್ಯೂಮಿನಿಯಂ ಅಂತ ಅಂದ್ರೆ. ಎವ್ರಿಥಿಂಗ್ ಇಸ್ ಅಲ್ಯೂಮಿನಿಯಂ. ಇಲ್ಲೊಂದು ಲೆಜ್ ಕೂಡ ಮಾಡ್ಕೊಂಡಿದ್ದಾರೆ. ಏನ ಡಿಸೈನ್ಸ್ ಬೇಕಾದ್ರೆ ಇದರಲ್ಲಿ ಇಟ್ಕೋಬಹುದು. ಇಲ್ಲೊಂದು ದೇವ್ರ ಫೋಟೋ ಬರುತ್ತೆ. ಸೊ ಅದಕ್ಕೋಸ್ಕರ ಅವ್ರಿಗೆ ಬೇಕು, ನನಗೆ ಒಂದು ಶೆಲ್ಫ್ ಬೇಕಂದ್ರೆ ಶೆಲ್ಫ್ ಹಾಕೊಡಿ ಸರ್. ಓಕೆ ಸೂಪರ್. ಈ ಕಡೆ ಬಂದ್ಬಿಡೋಣ ಸರ್. ದೇವ್ರ ಮನೆ ಹೋಗೋಕ್ಕಿಂತ ಮುಂಚೆ ಫಸ್ಟ್ ನಾವಿಲ್ಲಿ ಒಂದು ಟಿವಿ ಯೂನಿಟ್. ಸೈಜ್ ಏನ್ ಸರ್ ಟಿವಿ ಯೂನಿಟ್? ಸರ್ ಇದು 7/9 ತನಕ ಮಾಡಿ ಸರ್. 7/9. ಓಕೆ ಓಕೆ. ಎಲ್ಲಿನೂ ಅವರಿಗೆ ವೇಸ್ಟೇ ಮಾಡಿಲ್ಲ ಜಾಗ. ಸೊ ನಾನು ಹೇಳ್ದಂಗೆ ನಾನು ಹೇಳ್ತಿದ್ದೀನಿ, ಅಲ್ಯೂಮಿನಿಯಂ ಇಂಟೀರಿಯರ್ ಸೂಪರ್. ಸ್ಟೋರೇಜ್ ಕೊಟ್ಟಿದ್ದೀನಿ. ಸ್ಟೋರೇಜ್ ಕೊಟ್ಟಿದ್ದೀರಾ? ಅದಾದ್ಮೇಲೆ ಇಲ್ಲೊಂದು ನಿಮಗೆ ಒಂದು ಶೆಲ್ಫ್ ಕೊಟ್ಟು ಓಕೆ ಸ್ಪಾರ್ಕಿಂಗ್ ಲೈಟ್ ಹಾಕಿದೀವಿ. ಇಲ್ಲಿ ಲೂವರ್ಸ್ ಬಂದಿದೆ. ಓಕೆ. ಸೊ ಬ್ಯಾಕ್ ಗ್ರೌಂಡ್ಗೆ ಉಡ್ಡೆ ಹಾಕಿದ್ದೀನಿ. ಇಲ್ಲಿಗೊಂದು ನೋಡಿ ಸರ್, ಚಿಕ್ಕದಾದ್ರೂ ಇಲ್ಲಿಗೊಂದು ಸ್ಟೋರೇಜ್ ಕೊಟ್ಟಿವಿ ಸರ್. ಅಲ್ಯೂಮಿನಿಯಂ ಅಂದ್ರೆ ಅನ್ಸೋದೇ ಇಲ್ವಲ್ಲ ಸರ್ ಇದು? ಸೊ ಎವ್ರಿಥಿಂಗ್ ನಿಮಗೆ ಸಾಫ್ಟ್ ಕ್ಲೋಸರ್. ಆಮೇಲೆ ಬಾಟಮ್ ಅಲ್ಲಿ ಸರ್, ಬಾಟಮ್ ಅಲ್ಲಿ ಒಂದು ಡೋರ್ ಕೊಟ್ಟಿದ್ದೀನಿ. ಅದ್ರೊಳಗಡೆನೂ ಇದಾಕಿದ್ದೀರಾ, ಶೀಟ್ ಹಾಕಿದ್ದೀರಾ? ಓಕೆ. ಇದರಲ್ಲಿ ನೋಡಿ ಸರ್, ಎಲ್ಲ ಸ್ಟೋರೇಜ್ಗೆ DTH ಅವೆಲ್ಲ ಹಾಕೋಣಕ್ಕೆ ಎಲ್ಲ ಸ್ವಿಚ್ ಬೋರ್ಡ್ ಒಳಗಡೆನೆ ಹೋಗುತ್ತೆ. ಫುಲ್ ದೊಡ್ಡ ಡ್ರಾ ಕೊಟ್ಟಿದ್ದೀವಿ ಸರ್. ದೊಡ್ಡ ಡ್ರಾನ ಇದು? ಓಕೆ. ಅದಾದ್ಮೇಲೆ ಡೋರ್ ಸರ್ 7 ಫೀಟ್ ಒಳಗೆ ಏನು ಮಾಡಬೇಕು ಅದಷ್ಟು ಮಾಡ್ಕೊಟ್ಟಿವಿ ಸರ್. ಜೊತೆಗೆ ಪೂಜೆ ಯೂನಿಟ್ ಫುಲ್ ಹೈಲೈಟ್ ಸರ್. ಹೈಲೈಟ್ಸ್ ಅಲ್ವಾ? ಫುಲ್ ಹೈಲೈಟ್ ಅದು. ಓಕೆ ಓಕೆ ಸರ್ ನೋಡಿ ಸರ್, ಪೂಜಾ ಯೂನಿಟ್ ಸೈಜ್ ಏನಿದೆ ಸರ್ ಇದು? ಸರ್ ಇದು ನಾನು ಮಾಡಿರೋದು ಸರ್ ಹಿಂಗೆ 5, ಹಿಂಗೆ 5 ತಗೊಂಡಿ ಸರ್. 5/5. 5/5 ಏನೇನು ಮಾಡಿದ್ದೀರಾ ಇಲ್ಲಿ? ಅದು ಸ್ವಲ್ಪ ಎಕ್ಸ್ಪ್ಲೈನ್ ಸರ್ ಮಾಡಿ. ನೋಡಿ ಸರ್, ನಾವು ಟೀ ಕುಡ್ಡಲ್ಲಿ ಏನೇನು ಮಾಡಬೇಕು ಎಲ್ಲ ಮಾಡಿದ್ದಾರೆ ಸರ್. ಓಕೆ. ಸರ್ ಗ್ಲಾಸ್ ಅಲ್ಲಿ ಈಚಿಂಗ್ ಗ್ಲಾಸ್ ಕೊಟ್ಟಿದ್ದೀನಿ. ಇಲ್ಲಿ ನೋಡಿ ಸರ್, ದೇವ್ರದ್ದು ಅವ್ರ ಮಂದಿವ್ರದಕ್ಕೆ ಮಂದಿರ ಹಾಕಿದ್ದೀನಿ. ಸರಿ. ಕೆಳಗಡೆ ಶೀಟ್ ಬೇಕಂದ್ರೆ ಶೀಟ್ ಕೊಟ್ಟಿದ್ದೀನಿ. ಓಕೆ. ಪ್ರೊಫೈಲ್ ಹ್ಯಾಂಡಲ್ ಕೊಟ್ಟಿದ್ದೀನಿ ಸರ್. ಪ್ರೊಫೈಲ್ ಹ್ಯಾಂಡಲ್ ಮೇಲ್ಗಡೆ ಇದು ಕೂಡ ಮಾಡಿದ್ದೀರಾ ಸರ್? ನೋಡಿ ಸರ್, ಶೆಲ್ಫ್ ಅಲ್ಲಿ ರೂಪ ಮಾಡಿದ್ದೀರಾ? ಎಲ್ಲ ರೂಪ್ ಮಾಡಿ ಮೂರು ಸ್ಟೆಪ್ ಕೊಟ್ಟಿದ್ದೀವಿ. 3 ಸ್ಟೆಪ್ ಸೊ ಹಾಕಿದ್ದೀರಾ? 3 ಸ್ಟೆಪ್ ಒಂದೇ ತರ ಇಲ್ಲ ಸರ್. ಒಳಗಡೆಯಿಂದ ಬಂದು ನೋಡಿದ್ರು ಅದು ಟೀಕ್ ತರನೇ ಕಾಣಬೇಕು. ಇದೇ ಫೀಲಿಂಗ್ ಕೊಡಬೇಕು. ಸ್ಟೆಪ್ ಬೈ ಸ್ಟೆಪ್. ಸ್ಟೆಪ್ ಬೈ ಸ್ಟೆಪ್ ಅದು ಸೀನ್ ಅಂತಂದ್ರೆ ಅಲ್ವಾ? ಸರ್ ಇದು ನಾರ್ಮಲ್ ಡೋರ್ ಅನ್ಕೊಂಡಾರೆ ಸರ್. ನಾರ್ಮಲ್ ಡೋರ್ ಅಲ್ಲ ಸರ್, ಸ್ಲೈಡಿಂಗ್ ಹೋಗುತ್ತೆ ಸರ್. ನೋಡಿ ಓಪನ್ ಆಗಿ ಸ್ಲೈಡ್ ಆಗಿ ಒಳಗಡೆ ಹೊರಟೋಗುತ್ತಾ? ಇದು ಒಳಗಡೆ ಹೋಗುತ್ತೆ ಸರ್. ಏನ್ ಸರ್ ಇಷ್ಟೊಂದು ಟೆಕ್ನಾಲಜಿ? ಹಾಂ ಸರ್. ಓಹೋ. ಓಪನ್ ಇನ್ನೊಂದ್ಸತಿ ತೆಗಿರಿ ಸರ್ ಅದನ್ನ. ಸರ್ ನೋಡಿ ಸರ್, ತೆಗೆದು ಹೊರಗಡೆ ಬರುತ್ತೆ. ಎಲ್ಲ ಸಾಫ್ಟ್ ಕ್ಲೋಸ್ ಸರ್. ನೋಡಿ ಸರ್, ಕ್ಲೋಸ್ ಆಗುತ್ತೆ. ಓಪನ್ ಮಾಡಿ ಸರ್ ಅದನ್ನ, ತೆಗಿರಿ. ನೋಡಿ ನೋಡಿ ಸರ್, ಇವಾಗ ಸ್ಲೈಡ್ ಮಾಡಿ. ಸ್ಲೈಡ್ ಹೋಗುತ್ತೆ. ಓಹೋ ಹೋ ಹೋ. ಓಕೆ. ಅವರಿಗೆ ಚಿಕ್ಕದಲ್ವಾ, ಹಂಗಾಗಿ ಡೋರ್ ಇದು ಬೇಕಲ್ಲ, ಡ್ರಾ. ಸರ್ ಎಷ್ಟು ದೊಡ್ಡ ಡ್ರಾ ಮಾಡಿ ನೋಡಿ ಸರ್. ಓ ಮೈ ಗಾಡ್. ಇಲ್ಲಿ ನೋಡಿ, ಇದು ಪೂರ್ತಿ ಡ್ರಾನ ಇದು? ಪೂರ್ತಿ ಡ್ರಾ ಸರ್. ಓಕೆ 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 ಓಕೆ. ಓ ಇದು ಪೂರ್ತಿ ಡ್ರಾ ಇದು? ಎಷ್ಟು ಕೊಟ್ಟಿದ್ದೀನಿ ನೋಡಿ ಸರ್. ಓ ಫುಲ್ ಕವರ್ ಮಾಡಿಬಿಟ್ವಿ ಸರ್. ನೋಡಿ ನೋಡಿ ಸಕ್ಕದಾಗಿದಲ್ಲ ಸರ್ ಇದು? ನೋಡಿ ಸರ್, ಫುಲ್ ಒಳಗೆ ಹೋಗುತ್ತೆ. ಏನು ಐಟಮ್ ಇದ್ರೆ ಅಷ್ಟು ಒಳಗೆ ಹೋಗ್ಬಿಡುತ್ತೆ. ಸರ್ ಇಲ್ಲೊಂದು 5 ಶೆಲ್ಫ್ ಕೊಟ್ಟಿದ್ದೀವಿ ಸರ್. ದೇವ್ರ ಫೋಟೋ ಏನಾದ್ರು ಐಟಮ್ ಇಟ್ಕೊಳಕು ಅಲ್ವಾ? ಅಂಡ್ ಇದು ಒಳಗಡೆ ಸ್ಟೆಪ್ ಬೈ ಸ್ಟೆಪ್ ಮಾಡಿರೋದು. ಸ್ಟೆಪ್ ಬೈ ಸ್ಟೆಪ್ ಮಾಡಿ ಸರ್. ಅದು ಕೂಡ ತುಂಬಾ ಚೆನ್ನಾಗಿ. ಸೊ ಇದು ಮನೆಗೂ ಒಳ್ಳೇದು ಸರ್. ಏನಕ್ಕಂದ್ರೆ ಪಿರಮಿಡ್ ಇಡ್ಬೇಕಂತಾರೆ. ಸೊ ಇದೇ ಪಿರಮಿಡ್ ಆಗ್ಬಿಡ್ತಾರೆ ಸರ್. ಪಿರಮಿಡ್ ತರಾನೇ ಮಾಡಿದ್ಯಾ ಅಲ್ವಾ? ಅಲ್ವಾ? ಸೂಪರ್ ಸರ್ ಇದು. ನಿಮ್ಮ ವಿಡಿಯೋದಲ್ಲಿ ಪ್ರತಿ ಒಂದು ವಿಡಿಯೋನು ಡಿಫ್ರೆಂಟ್ ಇದೆಯಲ್ವಾ ಸರ್? ಹೌದೌದು. ಒಂದು ಮನೆಗಿಂತ ಇನ್ನೊಂದು ಮನೆ ಚೇಂಜಸ್ ಇರುತ್ತೆ. ಸೊ ಆ ಥರ ನಾವು ಅಪ್ಡೇಟ್ ಆಗ್ತಾ ಇದೀವಿ ಸರ್. ಎಸ್ ಸರ್, ಸೂಪರ್. ಸರ್ ಇಲ್ಲಿ ಬಂದ್ರೆ ಕಿಚನ್ ಸರ್. ಎಷ್ಟು ದೊಡ್ಡದು ಸರ್ ಕಿಚನ್ ಸೈಜು? ಸರ್ ಕಿಚನ್ ಬಂದ್ಬಿಟ್ಟು ಚಿಕ್ಕದಿದೆ. ಇದು 7/10 ಮಾಡಿದ್ದಾರೆ ಸರ್. ಇದನ್ನ ಸ್ಟಾರ್ಟ್ ಮಾಡೋಣ. ಇದು ವ್ಯಾನಿಟಿ ಅಲ್ವಾ ಸರ್ ಇದು? ವ್ಯಾನಿಟಿ ಸರ್. ಓಕೆ. 2 ಕಲರ್ ಕಾಂಬಿನೇಷನ್ ಕೊಟ್ರಾ ಇಲ್ಲಿ? ಸರ್. ಓಕೆ. ಇಲ್ಲಿ ಸ್ಟೋರೇಜ್ ಏನಾದ್ರು ಸ್ಟೋರೇಜ್ ಕೊಟ್ಟಿದ್ದೀನಿ. ಒಳಗಡೆ ಸ್ಟೋರೇಜ್ ಮೊದಲೇ ಹೇಳಿದಂಗೆ ನಾನು ಯಾವಾಗಲೂ ಡಬಲ್ ಸೈಡ್ ಹಾಕ್ತೀನಿ. ಡಬಲ್ ಹಾಕೋದು ಸರ್. ಯಾರು ಹೇಳಿದ್ರು ನಾನು ಹಾಕ ಡಬಲ್. ಲಾಫ್ಟ್ ಮಾತ್ರ ಸಿಂಗಲ್ ಸರ್. ಸರ್ ಇಲ್ಲಿ ನೋಡಿ ಸರ್, ಫುಲ್ ಲಾಫ್ಟ್ ಬಂದಿದೆ ಸರ್. ಇದು ಮ್ಯಾಜಿಕ್ ಗೋಲ್ಡ್ ಶೀಟ್ ಕಲರ್. ಮ್ಯಾಜಿಕ್ ಗೋಲ್ಡ್ ಅದು ಕಾಂಬಿನೇಷನ್ಗೆ ಬ್ಲ್ಯಾಕ್ ಗ್ಲಾಸ್ ಕಿಚನ್ ಬಾಕ್ಸ್. ಓಕೆ ಓಕೆ. ಸೊ ಶೆಲ್ಫ್ ಕೊಟ್ಟಿದ್ದೀವಿ. ಎಲ್ಲ ಸಾಫ್ಟ್ ಕ್ಲೋಸ್ ಸರ್. ಎಲ್ಲ ಸ್ಟ್ರಿಪ್ ಪ್ಲೇಟ್ ಕೊಟ್ಟಿದ್ದೀವಿ. ಸೊ ಅಷ್ಟು ಬಂದ್ಬಿಟ್ಟು ಇದು ನೋಡಿ ಸರ್, ಇದು ಸ್ವಲ್ಪ ದೊಡ್ಡದಿದೆಯಲ್ಲ, ಇದು ಸ್ಟಪ್ ಮಾಡ್ಬಿಟ್ಟಿವಿ ನಾವೇ. ಡಬಲ್ ನೀವೇ ಮಾಡಿರೋದು ಅಲ್ವಾ? ಏನ್ ಐಡಿಯಾ ಸರ್ ನಿಮ್ದು? ಕಸ್ಟಮರ್ಗೆ ಯೂಸ್ ಆಗಲ್ಲ ಅಂತ ನೋಡಿ. ಈ ತರ ಬಿಟ್ರೆ ಈ ತರ ತಗೊಂಡ್ತಾರೆ, ಮತ್ತೆ ಹಿಂಗೆ ಆಗ್ತಾರೆ. ಇದೇ 2 ಡೋರ್ ಆದ್ರೆ 1 ಡೋರ್ ಎತ್ಬೇಕು, ಇನ್ನೊಂದು ಡೋರ್ ಎತ್ಬೇಕು. ಒಂದ್ರಲ್ಲೇ ಎಲ್ಲ ನೋಡಿ ವೀಕ್ಷಕರೇ. ಇದು ನೋಡಿ ಸರ್, ಇದು ಓಪನೇಬಲ್. ಇದು ದೊಡ್ಡ ಐಟಮ್ ಇಟ್ಕೊಳಕ್ಕೆ. ಇಲ್ಲಿ ಕಡೆ ಬಂದ್ರೆ ನೀವು ಸರ್ ಇಲ್ಲೊಂದು ಶೆಲ್ಫ್ ಕೊಡಿ. ಇದ್ರಲ್ಲೂ ಶೆಲ್ಫ್ ಮಾಡ್ಬಿಟ್ರಾ? ಓ ವೆರಿ ನೈಸ್. ಕಲರ್ ಏನ್ ಸರ್ ಇದು ಕಾಂಬಿನೇಷನ್? ಗ್ರೇ ವಿತ್ ಮ್ಯಾಚಿಕ್ ಗೋಲ್ಡ್. ನೋಡಿ ಸರ್, ಇದು ಒಂದು ಕಟ್ಲರಿ ಕೊಟ್ಟಿದ್ದೀನಿ. ಇದು ನೋಡಿ ಸರ್, ಕಟ್ಲರಿ ಯಾವ್ದು ಎಲ್ಲಾನು ಹಾಕೋ ಎಲ್ಲಾನು ಸಾಫ್ಟ್ ಕ್ಲೋಸ್ ಸರ್. ಅದು ಕಟ್ಲರಿ, ಇದು ಪ್ಲೈನ್. ಸೊ ಇದು ತಾಲಿ ಯೂನಿಟ್. ಓಕೆ ಓಕೆ ಸರ್. ಅದಾದ್ಮೇಲೆ 2 ಟೆಂಡಮ್ ಬಾಕ್ಸ್ ಕೊಟ್ಟಿದ್ದೀನಿ. ಟೆಂಡಮ್ 2 ಕೊಟ್ರಾ? ಸರ್ ಕಸ್ಟಮರ್ಗೆ ವೈಟ್ ಹಾಕ್ತಿವಲ್ಲ, ನನಗೆ ಬ್ಲೂನೇ ಬೇಕಂದ್ರು. ಬ್ಲೂ ಹಾಕಿದ್ದೀನಿ ನೋಡಿ. ಬ್ಲೂನೇ ಹಾಕಿ ಕೊಟ್ರಿ. ಸೊ ಹೊರಗಡೆ ಎಲ್ಲ ವೈಟ್ ಇದೆ, ಒಳಗಡೆ ಮಾತ್ರ ಬ್ಲೂ ಇದೆ. ಎಲ್ಲ ಡ್ರಾಗು ಅವರಿಗೆ ಒಳಗಡೆ ಬ್ಲೂನೇ ಬೇಕಂತ. ಹಾಂ ಸರ್. ಇಲ್ಲಿ ನೋಡಿ ಸರ್, ಅಲ್ಲಿನೂ ಬ್ಲೂ ಹಾಕೊಡಿದ್ವಿ. ಅಲ್ಲೂ ಬ್ಲೂ ಹಾಕೊಟ್ರಾ? ಹಾಂ ನೋಡಿ ಸರ್, ಇದೊಂದು ಡಬಲ್ ಸೈಡ್. ಡಬಲ್ ಸೈಡ್. ವೆದರ್ ಸ್ಟ್ರಿಪ್.
ಎಲ್ಲ ನೋಡಿ ಸರ್ ಎಲ್ಲ ರಿವೀಟ್ ಸಿಸ್ಟಮ್ ಅಲ್ವಾ. ಸರಿ 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 ರೆಗ್ಯುಲರ್ ನಾನು ಆಲ್ರೆಡಿ ಎಲ್ಲಾ ವಿಡಿಯೋದಲ್ಲಿ ಹೇಳಿದ್ದೀನಿ, ಆದ್ರೂ ಹೇಳ್ತಿದ್ದೀನಿ ಸರ್. ನೋಡಿ ಸರ್, ಕಸ್ಟಮರಿಗೋಸ್ಕರವಾಗಿ ಒಳಗಡೆ ಫುಲ್ ಬ್ಲೂನೇ, ಡಸ್ಟ್ ಇರಬಾರ್ದು, ಎಲ್ಲ ಒಂದು ಬಟ್ಟೆ ತಗೊಂಡು ನೀವು ವರ್ಷಬಿಟ್ರೆ ಮುಗೀತು. ಓಕೆ ಸರ್ ಅದಾದ್ಮೇಲೆ 3 ಮತ್ತೆ ಬಾಸ್ಕೆಟ್ ಕೊಟ್ಟಿದ್ದೀನಿ ಸರ್. ಮತ್ತೆ 3 ಅದು ಅಲ್ಯೂಮಿನಿಯಂ ಬಾಸ್ಕೆಟ್, ಅಲ್ಯೂಮಿನಿಯಂ ಅಲ್ಲೇ ಮಾಡಿದ್ದೀನಿ. ತೋರಿಸಿ ಸರ್ ನೋಡಿ ಸರ್, ಇದು ಅಲ್ಯೂಮಿನಿಯಂ ಬಾಸ್ಕೆಟ್, ಅಲ್ಯೂಮಿನಿಯಂ ಬಾಸ್ಕೆಟ್ ನೋಡಿ, ಬ್ಲೂ ಅಂದ್ರೆ ಬ್ಲೂ ಆಗಿ ಕೊಟ್ಟಿದ್ದೀನಿ. ಮೇಲೆ ಮತ್ತೆ PVC ಕಟ್ಲರಿ ಬರುತ್ತೆ. ಸೂಪರ್ ಸೂಪರ್. ಇದ್ರೊಳಗೆ ಕಟ್ಲರಿ ಬರುತ್ತೆ, ಮೇಲೆ ಯೂಸ್ ಮಾಡ್ಬೋದು, ಒಳಗಡೆ ಯೂಸ್ ಮಾಡ್ಬೋದು. PVC ಅಲ್ವಾ ಸರ್ ಅದ್ರ? ಓಕೆ ಓಕೆ. ನೆಕ್ಸ್ಟ್ ಅದಾದ್ಮೇಲೆ ಸರ್ ಪ್ಲೇನ್ ಟೆಂಡಮ್ ಬಾಕ್ಸ್ ತರ, ಓಕೆನಾ. ಅದ್ರ ಕೆಳಗಡೆ ಒಂದು ಮತ್ತೆ ಬಾಸ್ಕೆಟ್ ಕೊಟ್ಟಿದ್ದೀರಾ. ಓಕೆನಾ ಸರ್. ಇಲ್ಲಿ 3 ವಿಕ್ಕರ್ ಬಾಸ್ಕೆಟ್ ಕೊಟ್ಟಿದ್ದೀನಿ ಸರ್. ಒಂದು 4 ಇಂಚಿಂದು, ಒಂದು 6 ಇಂಚಿಂದು, ಒಂದು 8 ಇಂಚಿಂದು. ಅಯ್ಯೋ ಏನ್ ಸರ್ ಇದು? ಆಪ್ಷನ್ ಮೇಲೆ ಆಪ್ಷನ್ ಸರ್. ತುಂಬಿಸಿಟ್ಬಿಟ್ಟಿದ್ರಲ್ಲ ಸರ್ ನೀವು. ವೀಕ್ಷಕರೇ, ಇಲ್ಲೊಂದು ಸ್ಟೋರೇಜ್ ಇದೆ. ಇಲ್ಲೊಂದು ಸ್ಟೋರೇಜ್ ಅವರಿಗೆ ಇದು ಚಿಕ್ಕದು ಕಿಚನ್ ಆಗಿರೋದ್ರಿಂದ ಸ್ವಲ್ಪ ದೊಡ್ಡ ಐಟಮ್ ಇಟ್ಕೊಳಕ್ ನನಗೆ ಜಾಗ ಬೇಕಂದ್ರು. ಓಕೆ ಓಕೆ ಓಕೆ. ಓ, ತುಂಬಿಕೊಂಡೇ ಇದೆ ಅಲ್ಲ ಸರ್ ಜಾಗ ಇಲ್ಲಿ. ಹೆವಿ, ಅವ್ರು ಎಲ್ಲೆಲ್ಲಿ ಒಂದು ಐಟಮ್ನು ಹೊರಗಡಂಗಿಲ್ಲ. ಓಕೆ ಓಕೆ. ಎಲ್ಲದನ್ನು ನಮ್ಮ ಬಾಕ್ಸ್ಗಳೊಳಗೆ ಹೋಗ್ಬೇಕು ಸರ್. ಕಿಚನ್ ಕಾಂಪ್ಯಾಕ್ಟ್ ಆದ್ರೂ ನೀವು ಇಷ್ಟೊಂದು ಸ್ಟೋರೇಜ್ ಕೊಟ್ಟಿರೋದ್ರಿಂದ ಟೆನ್ಷನ್ ಇಲ್ಲ ಸರ್, ಅಲ್ವಾ? ಅಲ್ವಾ? ಇನ್ನೊಂದು ಹೈಲೈಟ್ ಏನಂದ್ರೆ, ಸರ್ ಎಲೆಕ್ಟ್ರಿಷಿಯನ್ ನಮ್ದೇ ಪ್ರೊವೈಡ್ ಮಾಡಿದೀವಿ ಸರ್. ನೋಡಿ ಸರ್, ಆ ಲೈಟ್ಸ್ ನಮ್ದೇ, ಇದು ನಿಮ್ದೇ, ನಾವೇ ಹಾಕಿದೀನಿ ಸರ್. ಈ ಹ್ಯಾಂಗರ್ ಇದೆಯಲ್ಲ, ಹ್ಯಾಂಗರ್ ನಾನೇ ಮಾಡ್ಕೊಟ್ಟಿದ್ದೀನಿ ಸರ್. ಓ, ಪರವಾಗಿಲ್ಲ ಸರ್. ಸೊ ಇಲ್ಲಿ 3 ಶೆಲ್ಫ್ ಬೇಕಂದ್ರೆ 3 ಶೆಲ್ಫ್ ಹಾಕೊಟ್ಟಿದ್ದೀನಿ. ಸೋಫಾಗೆ ಏನಾದ್ರು ನಮ್ಗೆ ಇಟ್ಕೊಳಕ್ ಬೇಕು, ಯೂನಿಕ್ ಆಗಿ ಏನಾದ್ರು ಐಟಮ್ ಇಡಬೇಕು ಅಂತ. ಓಕೆ ಓಕೆ. ಈ ಥರವೆಲ್ಲ ವರ್ಕ್ ಮಾಡ್ಕೊಡ್ತೀರಾ? ಎಲ್ಲ ಮಾಡ್ಕೊಡ್ತೀನಿ ಸರ್. ಅದನ್ನು ನೋಡಿ ಸರ್, ಅದನ್ನ ಇಲ್ಲೊಂದು ಲೆಜ್ ಯಾಕೆ ಇದು? ಅದೇನು ಕೇಳ್ಬೋದು ಸರ್? ಗೊತ್ತಿಲ್ಲ ಸರ್. ಎಸಿಗೆ, ಎಸಿ ಕಂಟಿಗೆ, ಎಸಿ ಇದಕ್ಕೋಸ್ಕರ ಎಸಿಗೆ. ಅದ್ರ ಮೇಲೆ ಇನ್ನೊಂದು ನಮ್ದು ಮಾನಿಟರ್ ಬರುತ್ತಲ್ಲ, ಅದು ಇದು CC ಕ್ಯಾಮ್ರಾ, ಅದಕ್ಕೂ ಮಾನಿಟರ್ ಇಟ್ಕೊಳಕ್ಕೆ. ಪರವಾಗಿಲ್ಲ ಸರ್ ಅಲ್ವಾ? ಈ ತರ ಚಿಕ್ಕ ಪುಟ್ಟದೆಲ್ಲ ಮಾಡ್ಕೊಡ್ತೀರಾ? ಬನ್ನಿ ಸರ್. ಫಸ್ಟ್ ಕಿಡ್ಸ್ ಬೆಡ್ರೂಮ್ ನೋಡ್ಕೊಂಡ್ ಬಂದ. ಕಿಡ್ಸ್ ಬೆಡ್ರೂಮ್ ನೀವು ಹೇಳಿದ್ರಿ ಯೂನಿಕ್ ಆಗಿ ಮಾಡಿದೀವಿ ಕಿಡ್ಸ್ ಬೆಡ್ರೂಮ್ ಅಂತ. ಸರ್ ನನ್ನ ವರ್ಕಲ್ಲೇ ಇದು ಹೈಲೈಟ್ ಸರ್. ಯಾಕಂದ್ರೆ 2 ಮಕ್ಕಳಿದ್ದಾರೆ ಸಚಿನ್ ಸಾರಿಗೆ. ಇಲ್ಲಿ ನೋಡಿ ಸ್ಟಡಿ ಟೇಬಲ್ ಬೇಕಂತಾರೆ, ಸೊ ಜಾಗ ವೇಸ್ಟ್ ಆಗುತ್ತೆ, ಕಾಟ್ ಸಿಗಲ್ಲ. ಸೊ ನಾನೇನ್ ಮಾಡಿದೆ, ಫೋಲ್ಡಿಂಗ್ ಟೇಬಲ್ ಮಾಡಿದೆ. ಫೋಲ್ಡಿಂಗ್ ವಾರ್ಡ್ರೋಬ್ ಮ್ಯಾಚಿಂಗು ಫೋಲ್ಡಿಂಗ್ ಟೇಬಲ್. ನೋಡಿ ವಾ, ಓಕೆನಾ. ಫೋಲ್ಡ್ ಆಯ್ತು. ಬೇಕಾ ಹಿಂಗೆ ಎತ್ತು ಬಿಡೋದಷ್ಟೇ. ಓ, ಪರವಾಗಿಲ್ಲ ಸರ್. ಇದು ಇಲ್ಲೊಂದು ಗ್ಲಾಸಿಗೆ ಇದು ಕೊಟ್ಟಿದ್ದೀನಿ, ಬುಕ್ಸ್ಗಳು ಇಟ್ಕೊಳಕ್ಕೆ ಗ್ಲಾಸ್ ಡೋರ್ ಕೊಟ್ಟಿದ್ದೀನಿ, ಒಂದು ಸೆಲ್ಫ್ ಕೊಟ್ಟಿದ್ದೀನಿ. ಮೇಲೆ ಸಜ್ಜ, ಮೇಲೆ ಲಾಫ್ಟ್ ಅಲ್ವಾ? ಲಾಫ್ಟ್ ಸರ್. ಈ ಲಾಫ್ಟ್ ಅಲ್ಲಿ ಮ್ಯಾಚಿಂಗ್ ವಾರ್ಡ್ರೋಬ್ ಮ್ಯಾಚಿಂಗ್ ಮಾಡಿದ್ದೀನಿ. ಅದು ಪಿಂಕ್, ಇದು ಬ್ಲೂ. ನೋಡಿ, ಹುಡುಗಿಗಿದು, ಇದು ಹುಡುಗರಿಗಿದು. ಓಕೆ ಓಕೆ. ಇದು ಅಷ್ಟೇ. ಇದು ಸ್ಟಡಿ ಟೇಬಲ್ ಮಾಡಿದ್ರೆ ಜಾಗ ವೇಸ್ಟ್ ಆಗ್ಬಿಡುತ್ತೆ. ಸರಿ 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 ಸರಿ. ಕಾಟು ಸಿಗಲ್ಲ. ಓಕೆ ಓಕೆ. ಬೇಕಾದಾಗ ಎತ್ಕೊಳ್ಳೋದು, ಬೇಡದ ಕ್ಲೋಸ್ ಮಾಡೋದು, ಬೇಕಾದ ಎತ್ಕೊಳ್ಳೋದು. ನೋಡಿ ವೀಕ್ಷಕರೇ, ಇಲ್ಲಿ ಪಿಂಕ್ ಇದೆ ಅಲ್ಲ, ಇದಕ್ಕೆ ತಕ್ಕಾದಂತಹ ವಾರ್ಡ್ರೋಬ್. ಸರ್ ನೋಡಿ ಸರ್, ಮ್ಯಾಟ್ ಫಿನಿಶಿಂಗ್ ಫುಲ್ ಸ್ಮೂತಿ ಸರ್. ಸರ್ ಇಲ್ಲಿ ನೋಡಿ ಸರ್, ಓಕೆ. ಸ್ಟೋರೇಜ್ ಇಟ್ಕೊಂಡಾರೆ. ಸ್ಟೋರೇಜ್. ಸೊ ಅದಕ್ಕೊಂದು ಡ್ರಾ ಸರ್. ನೋಡಿ ಸರ್, ಎಲ್ಲರೂ ಇದರಲ್ಲಿ ಕಟ್ ಮಾಡಿ 2 ಡ್ರಾ ಮಾಡ್ತಾರೆ. ಸೊ ಒಂದೇ ಫುಲ್ ಬಿಗ್ ದೊಡ್ಡದು ಬುಕ್ಸು, ಪೆನ್ಸಿಲ್, ಏನೋ ಮಕ್ಕಳದು ಇಟ್ಕೊಳಕ್ಕೆ, ಚಿಲ್ಡ್ರನ್ ಅಲ್ವಾ? ಓಕೆ ಓಕೆ. ಸೊ ಅದ್ರ ಮೇಲೆ ನೋಡಿ ಸರ್, ಅಲ್ಲಿ ಸ್ಟೋರೇಜ್ ಹೆಂಗ್ ಕೊಟ್ಟಿದ್ದೀನಿ, 1 2 3 ಕೊಟ್ಟಿದ್ದೀನಿ. ಇಲ್ಲಿ ದೊಡ್ಡ ಐಟಮ್, ದೊಡ್ಡದು 2. ಓಹೋ, ಕರೆಕ್ಟಾಗಿ ಥಿಂಕ್ ಮಾಡಿದಿರ ಬಿಡ ಸರ್. ಸರ್ ಸೊ ಇದು ಬ್ಲೂ ಸರ್, ಇದು ಇನ್ನೊಂದು ಪಾಪುಗೆ. ಸೊ ಅವರಿಗೂ ಅಷ್ಟೇ. ಸೊ ಇಲ್ಲಿ ಹ್ಯಾಂಗರ್ ಕೊಟ್ಟಿದ್ದೀನಿ. ಓಕೆ. ಅದ್ರ ಮೇಲೆ ಒಂದು ಸ್ಟೋರೇಜ್ ಕೊಟ್ಟಿದ್ದೀನಿ. ಅದ್ರ ಕೆಳಗೆ ಬಿಗ್ ಡ್ರಾ. ಓಕೆ ಓಕೆ. ಬಿಗ್ ಡ್ರಾ. ಅದ್ರ ಕೆಳಗಡೆ ಮಾಮೂಲು ಸ್ಟೋರೇಜ್, ಅಲ್ಲಿ 2 ಸ್ಟೋರೇಜ್. ಓಕೆ ಓಕೆ, ಡನ್. ಸೂಪರ್ ಆಗಿ ಮಾಡಿದ್ರೆ. ಲಾಫ್ಟ್ ಮೇಲ್ಗಡೆ ಲಾಫ್ಟ್. ಇಡೀ ದಾವಣಗೆರೆ ಹುಡುಕಿದ್ರು ಈ ತರ ಮನೆ ಸಿಗಲ್ಲ ಅಲ್ವಾ? ಹ್ಯಾಂಗರ್ ಅಷ್ಟೇ ಸರ್, ಹ್ಯಾಂಗರ್ ನಮ್ದೇ ಬರುತ್ತೆ. ಓಕೆ, ಹ್ಯಾಂಗರ್ ನಿಮ್ದೇ? ಹ್ಯಾಂಗರ್ಸ್ ಎಲ್ಲ ನಮ್ದೇ, ನಾನೇ ಹಾಕೊಡ್ತೀನಿ. ಈ ತರ ಚಿಕ್ಕ ಪುಟ್ಟದೆಲ್ಲ ಮಾಡ್ಕೊಡ್ತೀರಾ? ಚಿಕ್ಕ ಪುಟ್ಟದ್ದು ಇಲ್ಲಿ ನೋಡಿ, ಇಲ್ಲಿನೂ ನಾನೇ ಪ್ರೊವೈಡ್ ಮಾಡಿದ್ದೀನಿ. ಸೊ ಅದೆಲ್ಲ ಹಾಕೊಡ್ತೀರಾ? ಹಾಕೊಡ್ತೀನಿ ಸರ್, ಚಿಕ್ಕ ಪುಟ್ಟವೆಲ್ಲ ಮಾಡ್ಕೊಡ್ತೀನಿ. ಹೌದೌದು, ಒಳ್ಳೆ. ಯಾಕಂದ್ರೆ ಇನ್ನೊಬ್ರು ಕರ್ಕೊಂಡ್ಬರ್ಬೇಕು, ಅವ್ರಿಗೆ ಪೇಮೆಂಟ್ ಮಾಡ್ಬೇಕು, ಅವ್ರು ಬರೋದು 1 ವಾರ ಆಗುತ್ತೆ. ಸೊ ನಮ್ಮ ಕೆಲಸದಲ್ಲೇ ಮುಗಿದೋಗ್ಬಿಡುತ್ತಲ್ವಾ? ಎಸ್ ಸರ್, ಎಸ್ ಸರ್. ಕಸ್ಟಮರ್ ನಮ್ಗೆ ನೆನೆಸ್ತಾರಲ್ವಾ? ಎಸ್ ಸರ್, ಎಸ್ ಸರ್. ಸೊ ಹಂಗಾಗಿ ಸರ್. ಓಕೆ. ಇಲ್ಲೊಂದು ರೂಮ್ ಇದೆ. ಸರ್ ಇನ್ನೊಂದು ರೂಮ್ ಇದೆ. ಇದು ಕಲರ್ ಕಾಂಬಿನೇಷನ್ ಏನು ಸರ್ ಇದು? ಸರ್ ಇದು ವೈಟ್ ಗೋಲ್ಡ್. ವೈಟ್ ಅಂಡ್ ಗೋಲ್ಡ್. ಹಾಂ ಸರ್. ಸರ್ ಕಸ್ಟಮರು ಇದನ್ನ ಫಸ್ಟ್ ಬೇರೆ ಚೇಂಜ್ ಮಾಡಿದ್ರು. ಸರ್ ನಾನೇನಂದೆ, ಸರ್ ಈಗ 2 ಚಿಲ್ಡ್ರನ್ಗೂ ಒಂದು ಕಲರ್ ಆಗಿದೆ, ಮತ್ತೆ ಇನ್ನೊಂದು ಬೆಡ್ರೂಮ್ಗೆ ಇನ್ನೊಂದು ಕಲರ್ ಇದೆ, ಇದಕ್ಕೆ ಈ ಕಾಂಬಿನೇಷನ್ ಮಾಡಿ ಸರ್. 3 ಕಲರ್ಸ್ ಚೇಂಜ್ ಆಗ್ಬಿಡುತ್ತೆ, ಹೈಲೈಟ್ ಆಗುತ್ತೆ ನಿಮ್ಮ ಮನೆ. ಹೌದೌದು, ಕರೆಕ್ಟ್. ಸೊ ನೋಡಿ ಇಲ್ಲಿ ಆ ಮೇಲೆ ಸಜ್ಜೆ ಎಲ್ಲ ಬಂದ್ಬಿಟ್ಟು ನಿಮಗೆ ಲಾಫ್ಟ್ ಗೋಲ್ಡ್ ಕೊಟ್ಟಿದ್ದೀನಿ. ವೈಟ್ ಗೋಲ್ಡ್ ವೈಟ್. ಇದು ಸ್ವಲ್ಪ ಟ್ರೆಂಡಿಂಗ್ ಇರಲಿ ಅಂತ. ಟ್ರೆಂಡಿಂಗ್ ಇರಲಿ ಅಲ್ವಾ? ಆಮೇಲೆ ಇದ್ರದ್ದು ಹ್ಯಾಂಡಲ್ ಭಾಳ ಇಷ್ಟ ಆಯ್ತು ಸರ್. ಸರ್ ಚಾಂಪಿಯನ್ ಗೋಲ್ಡಲ್ಲಿ ಅಲ್ಯೂಮಿನಿಯಂ ಹ್ಯಾಂಡಲ್ಸ್. ಇದು ಅಲ್ಯೂಮಿನಿಯಂ ಹ್ಯಾಂಡಲ್ ಸರ್. ನೋಡಿ ಸರ್, ಅಲ್ಯೂಮಿನಿಯಂ ಹ್ಯಾಂಡಲ್ ಸೂಪರ್ ಆಗಿದೆ ಸರ್. ಇದು ಚೆನ್ನಾಗಿದೆ ಸರ್, ಯೂನಿಕ್ ಹ್ಯಾಂಡಲ್ ಬಿಡಿ. ಯೂನಿಕ್ ಹ್ಯಾಂಡಲ್ ಅಲ್ವಾ? ತೆಗೀರಿ ಸರ್, ಓಪನ್ ಮಾಡಿ. ಓಕೆ. ನೋಡಿ ವೀಕ್ಷಕ, ಅಲ್ಲಿ ಸ್ಟೋರೇಜ್ ಕೊಟ್ಟಿದ್ದೀನಿ. ಹ್ಯಾಂಗರು
ಡ್ರಾವರ್ ಸ್ಟೋರೇಜ್ ಸ್ಟೋರೇಜ್ ಇದು ಮಾಮೂಲು ಡ್ರಾ ದೊಡ್ಡ ಬಿಗ್ ಡ್ರಾ ಸರ್. ನೋಡಿ ಇಲ್ಲಿ ಪ್ರೈವೇಟ್ ಮಾಡಿರೋದು ಏನಂದ್ರೆ ಎಲ್ಲ ಬಿಗ್ ಡ್ರಾ ಕೊಟ್ಟಿದ್ದೀನಿ. ಸೊ ಯಾಕೆ ಮಾಡ್ಬೇಕಪ್ಪ ಇದಂದ್ರೆ ಸಣ್ಣದು ಫೈಲು ಗೀಲು ಎಲ್ಲ ಇಟ್ಟಾಗ ಚಿಕ್ಕದ್ ಮಾಡಿ ಅದು ಸುಮ್ಮನೆ ಒಂದು 4 ಐಟಮ್ಗೆ ಹೋಗ್ಬಿಡುತ್ತೆ, ಯೂಸ್ ಆಗಲ್ಲ. ದೊಡ್ಡದಿಟ್ಟಾಗ ಎಲ್ಲ ಐಟಮ್ ಹೋಗಂಗೆ. ಓಕೆನಾ ಸರ್? ಇಲ್ಲಿ ನೋಡಿ ಇದೊಂದು ಇಲ್ಲಿನೂ ಅದೇ ಥರ ಮಾಡಿದ್ದೀನಿ. ಇಲ್ಲಿ ಒಂದು ಸೀಕ್ರೆಟ್ ಲಾಕ್ ಕೊಟ್ಟಿದ್ದೀನಿ ಸರ್. ಸರ್ ನೋಡಿ ಈ ಥರ ತೆಗಿಯೋದು ಆಲ್ರೆಡಿ ನಾವು ಬೇಜಾನ್ ತೋರಿಸ್ಬಿಟ್ಟಿದ್ದೀನಿ, ಆದರೆ ಇದೊಂದು ನೋಡಿ ಸರ್. ಓ ಮೈ ಗಾಡ್, ಒಳಗಡೆ ಒಂದು ಮತ್ತೆ ಒಳಗಡೆ ಅದ್ರ ಒಳಗಡೆ ಇನ್ನೊಂದು ಸೀಕ್ರೆಟ್ ಸ್ಟೋರೇಜ್. ಒಂದು 10 ಲಕ್ಷ ಆರಾಮ್ ಇಟ್ಕೋಬೋದು ಸರ್. ಏನು ಸರ್ ನೀವು ಅಲ್ಲ ಹೇಳಿ ಸರ್, ಸಾಕಾಗಿದೆ ಬಿಡಿ ಸರ್ ಐಡಿಯಾ ಇದು. ನೋಡಿ ಸರ್ ಗೊತ್ತೇ ಆಗಲ್ಲ ಅಲ್ವಾ? ಇದ್ರ ಮುಂದೆ ಹೋಯ್ತು, ಇದು ಆಯ್ತು. ಇದೊಂದು ಡೋರು, ಇಲ್ಲೊಂದು ಡೋರು. ಇಲ್ಲಿಗೆ ಇಲ್ಲಿ ಹಾಕ್ಬಿಟ್ರೆ ಯಾರಿಗೂ ಗೊತ್ತಾಗಲ್ಲ, ಯಾರಿಗೇನು ಐಡಿಯಾನೇ ಬರಲ್ಲ ಸರ್. ಯಾರು ಯಾಕೆ ತೆಗಿಯಕ್ಕೆ ಹೋಗ್ತಾರೆ ಇದನ್ನ ಅಲ್ವಾ? ಹ್ಞೂ ಸರ್. ಕಂಪ್ನಿ ಕೆಲಸ ಮಾಡ್ತಾರಲ್ಲ, ಸೊ ರೂಮಲ್ಲಿ ಅವ್ರಿಗೆ ಏನಾದ್ರು ನಮಗೆ ಲ್ಯಾಪ್ಟಾಪ್ ಇಟ್ಕೊಂಡು ವರ್ಕ್ ಮಾಡಬೇಕು ಅಂದಾಗ ಅದಕ್ಕೊಂದು ಇದೊಂದು ಫೋಲ್ಡಿಂಗ್ ಟೇಬಲ್ ಮಾಡಿ ಸರ್. ಇದರಲ್ಲೂ ಫೋಲ್ಡಿಂಗ್ ಇಲ್ಲಿ. ವಾ 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 ಅಲ್ವಾ? ಇದು ಸ್ಟೋರೇಜ್ ಕೊಟ್ಟಿದ್ದೀನಿ. ಸೊ ಇದು ಸ್ಟೋರೇಜ್ ಕೊಟ್ಟು ಇಲ್ಲಿ ಬರೀ ಖಾಲಿ ಇತ್ತು. ಸೊ ಅದಕ್ಕೊಂದು ಪ್ಯಾನಲ್ ಕೊಟ್ಟು ಇಲ್ಲಿ ನೋಡಿ ಇದಷ್ಟಕ್ಕೂ ಒಂದು ಡ್ರೆಸ್ಸಿಗೆ ಟಿಕೆಟ್ ಕೊಟ್ಟಿದ್ವಿ. ಈ ಕಡೆ ಡ್ರೆಸ್ಸಿಂಗ್ ತೊಗೊಂಡ್ರಾ ಸರ್? ಎಲ್ಲದ್ರಾಗೂ 6 ಫೀಟ್ಗೆ ಮಾಡ್ತಿದ್ವಿ. ಹೌದು, 6 ಫೀಟ್ 7 ಫೀಟ್ಗೆ ವಾರ್ಡ್ರೋಬ್ ಮೇಲೆ ಖಾಲಿ ಇರೋದು. ಸೊ ಈ ಪಟ್ ಹಂಗೆ ಮಾಡ್ತಾ ಇಲ್ಲ ಸರ್. ಇಲ್ಲ ನೋಡಿ ಕೆಳಗಡೆಯಿಂದ ಒಂದು ಡೋರ್ ಕೊಡ್ತೀವಿ, ಎಲ್ಲ ಪ್ರೊಫೈಲ್ ಹ್ಯಾಂಡ್ಲ್. ಸೊ ಒಂದು ಡ್ರಾ ಕೊಡ್ತೀವಿ. ಓಕೆನಾ? ಅದರೊಳಗಡೆ ಒಂದು ಸ್ಟೋರೇಜ್ ಕೊಟ್ಟಿದ್ದೀವಿ. ಇದ್ರೊಳಗಡೆ ಒಂದು ಸ್ಟೋರೇಜ್ ಸರ್. ಬ್ಯಾಂಗಲ್ ಇದೆಲ್ಲ ಬ್ಯಾಂಗಲ್ ಹ್ಯಾಂಗರ್ ಲೈಟು ಪ್ರೊವೈಡ್ ಮಾಡಿವಿ. ಆಮೇಲೆ ಲಾಫ್ಟು ಕವರ್ ಮಾಡಿವಿ ಸರ್. ಸೊ ವೀಕ್ಷಕರೇ, ಇವಾಗ ನಮ್ಮ ಜೊತೆ ಈ ಮನೆ ಓನರ್ ಆಗಿರುವಂಥ ಸಚಿನ್ ಸರ್ ಮತ್ತು ದಿವ್ಯಾ ಮೇಡಮ್ ಇದ್ದಾರೆ. ವೆಲ್ಕಮ್ ಅಣ್ಣ. ನಮಸ್ಕಾರ ಸರ್. ನಮಸ್ತೆ ಮೇಡಮ್, ಚೆನ್ನಾಗಿದ್ದೀರಾ? ಚೆನ್ನಾಗಿದೆ. ಓಕೆ, ನನ್ನ ಕ್ವಶನ್ ಏನು ಗೊತ್ತಾ, ವೈ ಅಲ್ಯೂಮಿನಿಯಂ ಇಂಟೀರಿಯರ್? ಎಷ್ಟೋ ಇಂಟೀರಿಯರ್ಗಳು ಅವೈಲೇಬಲ್ ಇದೆ, ಅಲ್ಯೂಮಿನಿಯಮನ್ನೇ ಮನೆ ಮಾಡಿಸ್ಬೇಕು, ಆ ಕಾನ್ಫಿಡೆನ್ಸ್ ಬರೋದಕ್ಕೆ ಕಾರಣ ಏನು? ನೀವು ಹೇಳಿ ಸರ್. ಮೊದಲನೇ ಕಾರಣ ನನ್ನ ಫ್ರೆಂಡ್ ಮನೆಯಲ್ಲಿ ಮತ್ತು ನಮ್ಮ ದಾವಣಗೆರೆಯಲ್ಲಿ ಕೂಡ ಒಂದು 2-3 ಮನೆ ನೋಡಿದ್ವಿ ನಾವು. ಮಂಜುನಾಥ್ ಸರ್ ಮಾಡಿರೋವಂಥ ಅಲ್ಯೂಮಿನಿಯಂ ಮನೆಗಳನ್ನೇ ನೋಡಿದ್ವಿ. ನಮಗೆ ತುಂಬ ಇಷ್ಟ ಆಯಿತು. ಮತ್ತು ಸ್ಟ್ರೆಂತ್ ಕೂಡ ತುಂಬ ಚೆನ್ನಾಗಿದೆ. ಚೆನ್ನಾಗಿ ಅನಿಸ್ತಾ? ತುಂಬ ಚೆನ್ನಾಗಿದೆ. ಓಕೆ, ಮೇಡಮ್ ಹತ್ರನೂ ಕೇಳ್ತೀನಿ. ಮೇಡಮ್ ನೀವು ಹೇಳಬೇಕು ಯಾಕೆ ಸರ್? ಇದು ಎಲ್ರಿಗೂ ಗೊತ್ತಿರೋ ಹಾಗೆ ಫೈರ್ ಪ್ರೂಫ್ ಇದೆ, ವಾಟರ್ ಪ್ರೂಫ್ ಇದೆ, ಅದಕ್ಕಿಂತ ಬೇರೆ ಇನ್ನೇನು ಬೇಕು? ಹೌದು, ಇನ್ಸೆಕ್ಟ್ಸ್ ಕೂಡ ಬೇಗ ಆಗಲ್ಲ ಅಲ್ಯೂಮಿನಿಯಂ ಅಲ್ಲಿ ಅಂತ ಹೇಳ್ತಾರೆ. ಆಗದೇ ಇಲ್ಲ. ಹೌದು. ಈಗ ಕಿಚನ್ ಅಂದ್ರೆ ನಮಗೆ ಕ್ಲೀನ್ ಮಾಡಕ್ಕೆ ಎಷ್ಟು ಕಷ್ಟ ಇರುತ್ತೆ ಇನ್ಸೆಕ್ಟ್ಸ್ ಎಲ್ಲ ಬಂದ್ರೆ ಅಂತ ಗೊತ್ತು. ಹಾಗಾಗಿ ನಾವು ಅಲ್ಯೂಮಿನಿಯಂ ಇಂಟೀರಿಯರ್ ತೊಳೆದೇ ಬಿಡ್ಬೋದು. ನೀರಲ್ಲಿ ಇಟ್ರು ಏನೂ ಆಗಲ್ಲ, ತೊಂದರೆ ಇಲ್ಲ. ಇದು ಒಳ್ಳೆ ಮಾತು. ಆಮೇಲೆ MBA ಅವರು ಚೂಸ್ ಮಾಡೋದಕ್ಕೆ ಕಾರಣ ಏನು? ನೀವು ಹೇಳಿ ಮೇಡಮ್, ಯಾಕೆ MBA? ಟ್ರಸ್ಟ್ ಸರ್. ಟ್ರಸ್ಟ್. ಮಂಜುನಾಥ್ ಸರ್ ಜೊತೆ ಮಾತಾಡಿದ್ರೇನೆ ಗೊತ್ತಾಗ್ಬಿಡುತ್ತೆ ಅವ್ರು ಎಷ್ಟು ಚೆನ್ನಾಗಿ ವರ್ಕ್ ಮಾಡ್ತಾರೆ, ಅವ್ರ ವರ್ಕ್ ಹೇಗಿರುತ್ತೆ ಅಂತ ನೀವು ನೋಡ್ತಿರ್ಬೋದು ಇವಾಗ. ನೋಡ್ಕೊಂಡ್ ಬಂದಿದ್ದೀವಿ. ಹೌದು, ನಾವು ಅಷ್ಟೇ ವಿಡಿಯೋಸ್ ತುಂಬಾ ನೋಡಿದೀವಿ, ನಿಮ್ ಚಾನಲ್ ತುಂಬಾ ವಿಡಿಯೋಸ್ ನಾವು ನೋಡಿದೀವಿ. ಹಾಗಾಗಿ ಅವ್ರನ್ನ ನಂಬಿಕೆ ಕೊಟ್ಟು ನಾವು ನಂಬಿಕೆಯಿಂದ ಅವ್ರ ಕೆಲಸ ಕೊಟ್ವಿ, ಆ ನಂಬಿಕೆನ ಅವ್ರು ಉಳಿಸ್ಕೊಂಡಿದ್ದಾರಾ? ಶೋರ್, ಫೈನಲ್ ಆಗಿ ನಾನು ಕೇಳ್ಬೇಕಾಗಿರೋದು ನಂಬಿಕೆ ಉಳಿಸ. ನೀವು ಹೇಳಿ ಸರ್, ಇವ್ರು ಕೆಲಸಗಾರಲ್ಲ ಯಾವ ಥರ? ಹುಡುಗರೆಲ್ಲ ಬರ್ತಾರೆ, ಮಾಡ್ತಾರೆ, ತುಂಬ ಸೈಲೆಂಟ್. ಒಂದಿನ ಮುಂಚೆನೇ ಬಂದರು, ಕೆಲಸ ಶುರು ಮಾಡೋಕ್ಕೂ ಮುಂಚೆ ಒಂದಿನ ಮುಂಚೆನೇ ಬಂದರು. ಮಟೀರಿಯಲ್ಸ್ ನೆಕ್ಸ್ಟ್ ಡೇ ಬಂದಿದ ತಕ್ಷಣ ಕೆಲಸ ಶುರು ಮಾಡಿದ್ರು. ಯಾವ ತೊಂದರೆನೂ ಕೊಟ್ಟಿಲ್ಲ. 15 ದಿನ ಇಲ್ಲಿದ್ದಾರೆ, ಒಂದು ಕಂಪ್ಲೇಂಟ್ ಬಂದಿಲ್ಲ ಸರ್. ಅದೇ ಹೇಳಿದ್ರು, ನಾನು ಯಾರಿಗೆ ಕೂಡ ಮಾತು ಕೊಟ್ಬಿಡ್ತೀನಿ ಸರ್, 15 ದಿನದಲ್ಲಿ ಮುಗಿಸ್ಕೊಡ್ತೀನಿ ಅಂತ. ಅವ್ರು ನಿಜ ಹೇಳ್ತಿದ್ರು ಸುಳ್ಳು ಹೇಳ್ತಿದ್ರು? 15 ದಿನದಲ್ಲಿ 15 ದಿನದ ಒಳಗೆ ಮುಗಿಸಿದ್ದಾರೆ. ಯಾಕೆ ಗೊತ್ತಾ, ಒಂದು ಅಪಾರ್ಟ್ಮೆಂಟ್ ಅಲ್ಲಿ ರಿಸ್ಟ್ರಿಕ್ಷನ್ಸ್ ಇರುತ್ತೆ, 6 ಗಂಟೆ ಒಳಗಡೆ ಮಾಡಬೇಕು, ಸಂಡೇಸ್ ಮಾಡಂಗಿಲ್ಲ. ಇವನ್ನೆಲ್ಲ ಸಹಿಸ್ಕೊಂಡು 15 ದಿನದಲ್ಲಿ ಹೆಂಗ್ ಮಾಡಕ್ಕಾಗುತ್ತೆ? ಅವ್ರ ಆಕ್ಚುಲಿ ಪ್ಲಾನಿಂಗ್ ಇದ್ದು 10 ಡೇಸ್ ಅಲ್ಲೇ ಸರ್. ನಮ್ದು ಸಂಡೇ ವರ್ಕ್ ಮಾಡಂಗಿಲ್ಲ ನಮ್ಮ ಅಪಾರ್ಟ್ಮೆಂಟ್ ಅಲ್ಲಿ, ಮತ್ತೆ ಆಫ್ಟರ್ 6 ಕೂಡ ವರ್ಕ್ ಮಾಡಂಗಿಲ್ಲ. ನಮ್ಮ ವರ್ಕರ್ಸ್ ಹೇಗಿದ್ದಾರೆ ಅಂತಂದ್ರೆ, ಮಂಜುನಾಥ್ ಸರ್ ವರ್ಕರ್ಸ್ ಹೇಗಿದ್ದಾರೆ ಅಂದ್ರೆ, ಅವರು ಟೈಮಿಂಗ್ಸ್ ಅಲ್ಲಿ ಅಂದ್ರೆ ಯಾವ ವರ್ಕಿಂಗ್ ಟೈಮಿಂಗ್ಸ್ ಇರುತ್ತಲ್ಲ ಅದ್ರಲ್ಲಿ ಕಟ್ ಮಾಡ್ಕೊಂತಿದ್ರು, ಫ್ರೇಮ್ಸ್ ಎಲ್ಲ ಕಟ್ ಮಾಡ್ಕೊಂಡು ಸೈಲೆಂಟ್ ಅವರ್ಸ್ ಅಂತ ಇರುತ್ತೆ ಅದ್ರಲ್ಲಿ ಫಿಕ್ಸ್ ಮಾಡ್ಕೊಳ್ಳೋರು ಸರ್. ಸೊ ಅಲ್ಲಿ ಟೈಮ್ ತುಂಬಾ ಕನ್ಸ್ಯೂಮ್ ಆಗ್ತಿರ್ಲಿಲ್ಲ ಅವ್ರಿಗೆ, ವರ್ಕ್ ತುಂಬಾ ಬೇಗ ಇದೇ ಕಾರಣ. ಹೌದು ಸರ್, ಮೇನ್ ಆಗಿದೆ. ಇನ್ನೊಂದು ಡೌಟ್ ಏನ್ ಗೊತ್ತಾ, ಕ್ವಿಕ್ ವರ್ಕ್ ಮಾಡಿದಾಗ ಕ್ವಾಲಿಟಿ ತೆಗೆಯೋದು ಕಷ್ಟ ಅನ್ನೋದು ಮೈಂಡ್ ಅಲ್ಲಿ ಇರುತ್ತೆ. ಓಕೆ, ಸೊ ನನ್ನ ಕ್ವಶನ್ ಏನಂತಂದ್ರೆ, 15 ದಿನದಲ್ಲಿ ಮಾಡ್ಕೊಟ್ರು, ಒಳಗಡೆನೆ ಮಾಡ್ಕೊಟ್ರು ಕೂಡ ಇಲ್ಲಿ ನೀವ್ ಅನ್ಕೊಂಡಂಗೆ ಇಂಟೀರಿಯರ್ನ ತಗೊಂಡ್ ಬಂದ್ರ, ಡಿಸೈನ್ ತಗೊಂಡ್ ನಾವ್ ಅನ್ಕೊಳ್ಳೋಕು ಒಂದು ಸ್ಟೆಪ್ ಜಾಸ್ತಿನೇ ಚೆನ್ನಾಗಿ ಬಂದಿದೆ. ಇನ್ನು ನಮ್ದು ದೇವ್ರ ಮನೆದೆಲ್ಲ ಪ್ಲಾನಿಂಗ್ ಆಮೇಲೆ ಹೇಳ್ತೀನಿ ಬೇಕಾದ್ರೆ ನಿಮ್ಗೆ ತೋರಿಸ್ಬಿಟ್ಟು, ನಮ್ದು ಅದು ಅನ್ಕೊಂಡೇ ಇರಲಿಲ್ಲ ಪ್ಲಾನಿಂಗ್ಸ್ ಎಲ್ಲ, ವಯರ್ ಎಲ್ಲೆಲ್ಲೋ ಇತ್ತು. ಅವರೇ ಸ್ವಲ್ಪ ಇನಿಷಿಯೇಟಿವ್ ತಗೊಂಡು ಇದು ಹೀಗೆ ಮಾಡಿದ್ರೆ ಚೆನ್ನಾಗಿರುತ್ತೆ, ನಾವು ಮಾಡ್ಕೊಡ್ತೀವಿ, ಈ ತರ ಎಲ್ಲ ಅವರೇ ಇನಿಷಿಯೇಟಿವ್ ತಗೊಂಡು ಮಾಡ್ಕೊಟ್ಟಿರೋದು. ಇಲ್ಲ ನಾನು ಕೇಳ್ಬೇಕು, ದೇವ್ರ ಮನೆಯಲ್ಲಿ ಗೋಪುರ ಮಾಡಿದ್ದಾರೆ ನೀಟಾಗಿ, ಪಾಕೆಟ್ ಡೋರ್ ಓಪನ್ ಮಾಡೋ ಕಾನ್ಸೆಪ್ಟ್ ಇದೆಲ್ಲ ನಿಮ್ಗೆ ಹೆಂಗೆ ಐಡಿಯಾ ಬಂದಿದ್ದು ಸರ್? ಮೇನ್ ಆಗಿರೋದು ನಾವು
ಕುತ್ಕೊಂಡು ಪೂಜೆ ಮಾಡೋವಾಗ ನಮಗೆ ಸ್ವಲ್ಪ ಕಂಜೆಸ್ಟೆಡ್ ತರ ಅನ್ಸ್ಬಾರ್ದು ಅಂತ ಹೇಳಿ ಬಂತು. ಓಕೆನಾ, ಮತ್ತೆ ಡೋರ್ ಓಪನ್ ಇಟ್ಟಾಗ ಕಿಚನ್ಗೆಲ್ಲ ಹೋಗ್ಬೇಕಾದ್ರೆ ತೊಂದರೆ ಆಗ್ಬಾರ್ದು ಅನ್ನೋದು ಒಂದು ಕಾನ್ಸೆಪ್ಟ್ ಇತ್ತು. ಅದನ್ನ ನಾವು ಅವ್ರ ಹತ್ರ ಹೇಳಿದ್ವಿ, ಮಂಜುನಾಥ್ ಸರ್ ಹಿಂಗಿದೆ, ನಮ್ಗೆ ಹಿಂಗ್ ಮಾಡ್ಕೊಡಿ ಅಂತೇಳಿ. ಅವಾಗ ಕಾರ್ತಿಕಣ್ಣ ಇದ್ದಾರೆ, ನಮ್ಮ ಫ್ರೆಂಡ್ ಸಚ್ಚು ಫ್ರೆಂಡ್ ಇದ್ದಾರೆ, ಅವರು ಈ ಕಾನ್ಸೆಪ್ಟ್ ನಮ್ಗೆ ಎಕ್ಸ್ಪ್ಲೇನ್ ಮಾಡಿದ್ರು. ಈ ತರ ಒಂದ್ ಬರುತ್ತೆ, ಟ್ರೈ ಮಾಡು ಅಂತೇಳಿ. ನಾವು ಅವ್ರಿಗೆ ಹೇಳಿದ್ವಿ, ಶೂರ್ಸ್ ಮೇಡಮ್ ಮಾಡ್ಕೊಡ್ತೀವಿ ಅಂತೇಳಿ ಈ ತರ ಮಾಡಿದ್ರು. ನಿಮ್ಗೂ ಈ ಕಾನ್ಸೆಪ್ಟ್ ಅಲ್ಲಿ ಇಷ್ಟ ಆಯ್ತಾ ಸರ್? ತುಂಬ ಇಷ್ಟ ಆಯಿತು. ಏನು ಇಷ್ಟೊಂದು ಪ್ರಯೋಗ ಮಾಡ್ತಾರೆ ಅಂತ ಅನ್ಸಿಲ್ಲ? ಏನಿಲ್ಲ, ಅವರು ಕುತ್ಕೊಂಡು ಅರ್ಧ ಗಂಟೆ ಆಗಲಿ 1 ಗಂಟೆ ಆಗಲಿ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ, ಅರ್ಥ ಮಾಡ್ಕೊಳ್ಳಿ, ನಿಮಗೆ ಇಷ್ಟ ಆದರೆ ಮಾಡೋಣ ಅಂತ ಅಂದ್ಬಿಟ್ಟು ನೀಟಾಗಿ ಎಲ್ಲ ಎಕ್ಸ್ಪ್ಲೈನ್ ಮಾಡಿ ಆಮೇಲೆ ಎಲ್ಲ ಪ್ಲ್ಯಾನ್ ಕರೆಕ್ಟ್ ಇದೆ ಅಂತ ಒಪ್ಕೊಂಡ ಮೇಲೇ ಮಾಡಿರೋದು. ಆಮೇಲೆ ಇನ್ನೊಂದು ಕಾನ್ಸೆಪ್ಟು ಬ್ಲೂ ಆ್ಯಂಡ್ ಪಿಂಕ್ ಕಾನ್ಸೆಪ್ಟ್ ನಾನು ಎಲ್ಲೂ ನೋಡಿಲ್ಲ. ಕೊಟ್ಟರೆ ಒಂದೇ ಬ್ಲೂ ಇರುತ್ತೆ, ಒಂದೇ ಪಿಂಕ್ ಇರುತ್ತೆ, ಅದನ್ನ ಕರೆಕ್ಟಾಗಿ ಡಿವೈಡ್ ಮಾಡ್ಬಿಡೋಣ, ಇವರಿಗಿದು ಇವರಿಗಿದು. ನಿಮ್ಗೆ 2 ಮಕ್ಕಳ ನಿಮಗೆ? ಅವ್ರವ್ರಿಗೆ ಅವ್ರವ್ರದ್ದು ಅಲ್ವಾ? ನಾವು ಫಸ್ಟ್ ಈಗ ಮಕ್ಕಳಿಗೆ ಯೂನಿಕಾರ್ನ್ ಅಂದ್ರೆ ಆಬ್ವಿಯಸ್ಲಿ ಇಷ್ಟ ಇರುತ್ತೆ, ನನ್ನ ಮಗಳಿಗೂ ಹಾಗೆ ಇಷ್ಟ ಇದೆ. ಯೂನಿಕಾರ್ನ್ ಅಲ್ಲಿ ತುಂಬಾ ಪಾಪ್ಯುಲರ್ ಕಲರ್ಸ್ ಅಂದ್ರೆ ಪಿಂಕ್ ಮತ್ತೆ ಬ್ಲೂ, ಪೇಸ್ಟಲ್ ಕಲರ್ಸ್. ನಾವು ಅವ್ರಿಗೆ ಹೇಳಿದ್ವಿ, ಸರ್ ನಮಗೆ ಪೇಸ್ಟಲ್ ಕಲರ್ಸ್ ಬೇಕು, ಪಿಂಕ್ ಬ್ಲೂ ಅಲ್ಲ ಬೇಕು ಅಂತ ಹೇಳಿದ್ವಿ. ಆಗ ಅವರು ತೋರಿಸಿದ್ರು, ಓಕೆ ಆಯ್ತು. ಬಂದ್ ನೋಡಿದ್ರೆ ಅದು ಇನ್ನೂ ಚೆನ್ನಾಗಿ ಕಾಣುತ್ತೆ. ಫೋಟೋದಲ್ಲೇ ಒಂಥರ ಕಾಣುತ್ತೆ ಮೆಟೀರಿಯಲ್ಸ್, ಬಟ್ ಬಂದು ಅದು ಮೆಟೀರಿಯಲ್ ಶೀಟ್ಸ್ ಅಲ್ಲಿ ನೋಡಿದಾಗ ಅದು ಇನ್ನೂ ಚೆನ್ನಾಗಿ ಕಾಣುತ್ತೆ. ನೆಕ್ಸ್ಟ್ ಲೆವೆಲ್, ಅಲ್ಟಿಮೇಟ್ ಸರ್. ಆಮೇಲೆ ಕಿಚನ್ ಅಲ್ಲಿ ನಾನು ನೋಡಿದ್ದೀನಿ ಎಲ್ಲೂ 3 ವಿಕ್ಕರ್ ಬಾಸ್ಕೆಟ್ ಹಾಕಿದ್ದಿಲ್ಲ, ಆಲ್ಮೋಸ್ಟ್ 5 ಏನೋ ಟ್ಯಾಂಡಮ್ ಬಾಕ್ಸಸ್ ಇದೆ. ಇವೆಲ್ಲ ನಿಮ್ ರಿಕ್ವೈರ್ಮೆಂಟ್? ನಂಗೆ ಇಷ್ಟೇ ಬೇಕು ಅಂತ ಹೇಳಿದ್ರೆ ಹೇಗೆ ನೀವು? ಹೌದು, ಇಷ್ಟೇ ಬೇಕು ಅನ್ನೋದಕ್ಕಿಂತ ಯಾವ್ದು ಚೆನ್ನಾಗಿ ಕಾಣುತ್ತೆ ಮಂಜು ಸರ್, ನಮ್ಗೆ ಆ ತರದ್ ಬೇಕು ಅಂತ ಹೇಳಿದ್ವಿ. ನಮ್ದು ಪ್ಲಾನ್ ಇನ್ನೂ ಇತ್ತು ಮಂಜು ಸರ್, ಈಗಲೂ ಅದೊಂದು ಬೇಜಾರ್ ಇದೆ ಅನ್ಸುತ್ತೆ. ಟ್ಯಾಂಡಮ್ ಬಾಕ್ಸ್ ಇನ್ನೂ ಅಗಲ ಬರ್ಬೇಕು ಮೇಡಮ್, ಅದು ತುಂಬಾ ಚೆನ್ನಾಗಿ ಕಾಣುತ್ತೆ, ವಿಡ್ತ್ ಇನ್ನೂ ಜಾಸ್ತಿ ಬರ್ಬೇಕು, ತುಂಬಾ ಚೆನ್ನಾಗಿ ಕಾಣುತ್ತೆ ಅಂತ ಹೇಳಿದ್ರು. ಅದು ಸ್ವಲ್ಪ ಕಲ್ಲಿಂದು ಪ್ರಾಬ್ಲಮ್ ಇರೋದ್ರಿಂದ ಅದು ಮಾಡಕ್ ಆಗ್ಲಿಲ್ಲ. ಅದ್ರಲ್ಲೂ ಎಷ್ಟು ಚೆನ್ನಾಗಿ ಮಾಡ್ಬೇಕು ವರ್ಕ್ ಅಷ್ಟು ಫಿನಿಶ್ ಮಾಡ್ಕೊಟ್ಟಿದ್ದಾರೆ. ಓವರ್ ಆಲ್ ಆಗಿ ಇವತ್ತು ನೀವೇನ್ ಖರ್ಚು ಮಾಡಿದ್ದೀರಾ ಅಲ್ವಾ, ಸೊ ಆ ಖರ್ಚಿಗೆ ವರ್ತ್ ಅನ್ನೋ ಇಂಟೀರಿಯರ್ ಮಾಡ್ಕೊಟ್ಟಿದ್ದಾರೆ ಅನ್ನೋ ಫೀಲಿಂಗ್ ಇದೆ. 100% ಸಾರ್ನು ಕೇಳ್ಬೇಕು, ಏನಂತ 200% ಇದೆ ನನಗೆ. ವರ್ತ್ ಇದೆ ಅಂತ ಅನ್ಸುತ್ತಾ? ನಾವು ಜಾಸ್ತಿ ಖರ್ಚು ಮಾಡಿದೀವಿ, ಎಲ್ಲೋ ಜಾಸ್ತಿ ಖರ್ಚು ಮಾಡ್ಬಿಟ್ಟವಪ್ಪ ಅನ್ನೋ ಬೇಜಾರು? ಅಷ್ಟು ತಲೆ ತಿಂದಿದೀವಿ ಸರ್ ಅವರಿಗೆ. ನಾವು ಎಷ್ಟು ಸರಿ ಕಾಲ್ ಮಾಡಿದ್ರು ಪೇಷನ್ಸ್ ಇಂದ ಆನ್ಸರ್ ಮಾಡಿದ್ದಾರೆ. ನಮ್ಮ ಏನೇ ರಿಕ್ವೈರ್ಮೆಂಟ್ಸ್ ಇದ್ರು ಮಾಡ್ಕೊಟ್ಟಿದ್ದಾರೆ. ಇನ್ನೂ ಒಂದು ಹೇಳ್ಬೇಕು, ವರ್ಕ್ ಎಲ್ಲ ಕಂಪ್ಲೀಟ್ ಆಲ್ಮೋಸ್ಟ್ ಮುಗ್ದೋಯ್ತು, ಮೆಟೀರಿಯಲ್ಸ್ ಕೂಡ ಸ್ಟಾಪ್ ಆಯ್ತು. ಅದಕ್ಕಿಂತ ಮುಂಚೆ ಅವ್ರು ನನ್ಗೆ ಹೇಳಿದ್ರು, ಮೆಟೀರಿಯಲ್ಸ್ ಏನಾದ್ರು ಈಗ ನಾನು ಮೆಟೀರಿಯಲ್ಸ್ ಹಾಕ್ತೀನಿ, ಇನ್ನೇನಾದ್ರು ಬೇಕಾ ಕೇಳಿ ಮೇಡಮ್ ಅಂತ ಅವ್ರು ಹೇಳಿದ್ರು. ಇಲ್ಲ ಸರ್ ಬೇಡ ಅಷ್ಟೇ ಅಂತ ಹೇಳ್ಬಿಟ್ಟಿದ್ವಿ, ನಮಗೆ ಗೊತ್ತಿಲ್ಲ ಐಡಿಯಾ ಅದು. ಆಮೇಲೆ ಬಂತು ನಮಗೆ ಬಾತ್ರೂಮ್ಗೆ ಒಂದು ಕಬೋರ್ಡ್ ಬೇಕು ಕೆಳಗೆ ಸರ್ ಅಂತ ಕೇಳಿ ಅವ್ರ ರಿಕ್ವೆಸ್ಟ್ ಮಾಡ್ಕೊಂಡು ಇಮಿಡಿಯೇಟ್ ಅದನ್ನ ಮಾಡ್ಕೊಟ್ರು ಸರ್. ಫುಲ್ಫಿಲ್ ಮಾಡ್ಕೊಟ್ರು. ಅವರಲ್ಲಿರೋ ಮೆಟೀರಿಯಲ್ಸ್ನೇ ಇರೋದ್ರಲ್ಲೇ ಅಡ್ಜಸ್ಟ್ ಮಾಡಿ ಮತ್ತೆ ನೀಟಾಗಿ ಫಿನಿಶಿಂಗ್ ಮಾಡಿ ಮಾಡ್ಕೊಟ್ರು. ಅದೊಂದು ತುಂಬಾ ಹ್ಯಾಪಿ ಇದೆ. ವೀಕ್ಷಕರಿಗೆ ಹೇಳಿ, MBA ಇಂಟೀರಿಯರ್ಗೆ ವರ್ಕ್ ಕೊಡಬಹುದಾ? ಈಸ್ ಅಲ್ಯೂಮಿನಿಯಂ ಇಂಟೀರಿಯರ್ ಗುಡ್? ಇದನ್ನ ನೀವು ಹೇಳಿ, ನಿಮ್ಮ ಕಣ್ಣು ಮುಚ್ಕೊಂಡು ಕೊಡ್ಬೋದು. MBA ಕೊಡ್ಬೋದು, MBA ಆರಾಮಾಗಿ ಕೊಡ್ಬೋದು. ಮಂಜುನಾಥ್ ಸರ್ಗೆ ನೀವು ಮಾತಾಡಿ, ನಿಮಗೆ ತುಂಬಾ ಕಾನ್ಫಿಡೆನ್ಸ್ ಬರುತ್ತೆ. ವಾಟ್ ಅಬೌಟ್ ಅಲ್ಯೂಮಿನಿಯಂ ಇಂಟೀರಿಯರ್, ಇಸ್ ಇಟ್ ಗುಡ್? ಕೊಡ್ಬೋದಾ? ವೆರಿ ಗುಡ್. ಯಾರಾದ್ರೂ ಡೌಟ್ ಅಲ್ಲಿ? ಬಜೆಟ್ ಫ್ರೆಂಡ್ಲಿ ಇದೆ. ಮೇನ್ ನಮ್ಗೆ ಹೆಣ್ಮಕ್ಳಿಗೆ ಏನಿರುತ್ತೆ, ಕಿಚನ್ ಕ್ಲೀನಿಂಗ್ ಒಂದು ತುಂಬಾ ಇರುತ್ತೆ, ತಲೆ ಬಿಸಿ ಇರುತ್ತೆ. ಸೊ ಅಲ್ಯೂಮಿನಿಯಂ ಇಂಟೀರಿಯರ್ ಹೋದ್ರೆ ಅದೊಂದು 90% ತಲೆನೋವು ಕಮ್ಮಿ ಆಗುತ್ತೆ. ಸೂಪರ್. ಆಮೇಲೆ ವಾಟ್ ಅಬೌಟ್ ಅಕ್ಕಪಕ್ಕದವರು ನೋಡಿದವರೆಲ್ಲ ಯಾರಾದ್ರೂ ಕೇಳಿದ್ರ ಏನಿದೆ ಇಂಟೀರಿಯರ್ ಯುನೀಕ್ ಆಗಿದೆ ಅಲ್ಲ, ನಿಮ್ಮಿಂದ ಏನಾದ್ರೂ ರೆಕಮೆಂಡೇಶನ್ ಹೋಗಿದೆ ಸರ್. ತುಂಬಾ ಜನ ಬಂದು ಕೇಳಿದ್ದಾರೆ. ಅದರಲ್ಲಿ ಕೆಲವೊಬ್ರು ಕಾಂಟ್ಯಾಕ್ಟ್ ನಂಬರ್ ತಗೊಂಡಿದ್ದಾರೆ, ಸರ್ಗೂ ಕೂಡ ಕಾಲ್ ಮಾಡಿ ಕೇಳಿದ್ದಾರೆ. ಅವರು ನೆಕ್ಸ್ಟ್ ಮಾಡಿಸ್ಬೇಕು ಅಂತ ಹೇಳಿದ್ದಾರೆ. ಯಾಕಂದ್ರೆ ಇಷ್ಟೊಂದು ಫ್ಲಾಟ್ಸ್ ಗಳಿದೆ ಅಲ್ವಾ, ಎಲ್ಲರೂ ತುಂಬಾ ಜನ ನೋಡೋ ಚಾನ್ಸಸ್ ಇರುತ್ತೆ. ಸೊ ರೆಕಮೆಂಡೇಶನ್ ಹೋಗಿದೆ ನಿಮ್ ಕಡೆ? ಹೋಗಿದೆ ಸರ್. ಹಾಗಾದ್ರೆ ನಮ್ಮ ವೀಕ್ಷಕರಿಗೂ ರೆಕಮೆಂಡ್ ಮಾಡಿ, ಜೊತೆಲಿ MBA ಒಂದು ತಂದು ಕೊಟ್ಬಿಡ್ಬೋದಾ ನಿಮ್ ಕಡೆ? ಕೊಟ್ಬಿಡಿ ಇಬ್ಬರ ಕಡೆ. ಬೆಸ್ಟ್ ಆಫ್ ಲಕ್ ಹೇಳ್ಬಿಡಿ. ಬೆಸ್ಟ್ ಆಫ್ ಲಕ್ MBA ಇಂಟೀರಿಯರ್ಸ್. ಥ್ಯಾಂಕ್ ಯು. ನಮ್ಮ ವೀಕ್ಷಕರಿಗೆ ಒಂದು ಒಳ್ಳೆ ಜೆನ್ಯೂನ್ ರಿವ್ಯೂ ಕೊಟ್ಟಿದ್ದಕ್ಕೆ ನಿಮ್ಮಿಬ್ಬರಿಗೂ ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್. ವೀಕ್ಷಕರೇ, ನಮ್ಮ ಸಚಿನ್ ಅವರ ಒಬ್ಬ ಬಾಲ್ಯ ಸ್ನೇಹಿತರು ಕಾರ್ತಿಕ್ ಸರ್ ನಮ್ಮ ಜೊತೆ ಇದ್ದಾರೆ. ಸರ್ ನಾವು ಒಂಚೂರು ಇನ್ಪುಟ್ ಕೊಡಲೇಬೇಕು ಇದರಲ್ಲಿ ಅಂತ ಬಂದಿದ್ದಾರೆ. ವೆಲ್ಕಮ್ ಅಣ್ಣ ಸರ್. ಸರ್ ನಮಸ್ಕಾರ. ನಮಸ್ತೆ ಸರ್. ಅಲ್ಯೂಮಿನಿಯಂ ಇಂಟೀರಿಯರ್ ಬಂದಾಗ ತುಂಬ ಜನ ಡೌಟ್ ಮಾಡ್ಬೋದು, ಇದು ವುಡ್ಗೆ ಕಂಪೇರ್ ಮಾಡೋಕ್ಕಾಗತ್ತೋ, ಅಷ್ಟು ಪ್ರೀಮಿಯಂ ಬರ್ಬೋದೋ ಇಲ್ಲ ಅಂತ. ಸೊ ನಿಮ್ಮ ಸ್ನೇಹಿತರ ಮನೆ ನೋಡಿದಾಗ ನಿಮಗೆ ಏನು ಅನ್ಸುತ್ತೆ ಸರ್ ಇದ್ರ ಬಗ್ಗೆ? ಹೌದು ಸರ್, ಇದು ಫಸ್ಟ್ ಹೇಳ್ತೀನಿ ನೋಡಿ. ಅಲ್ಯೂಮಿನಿಯಂ ನಿಮ್ಗೆ ಏನಂದ್ರೆ ಡ್ಯೂರಬಿಲಿಟಿ, ನೀವು ವುಡ್ಡಿಗೆ ಏನ್ ಕಂಪೇರ್ ಮಾಡಿ, ನೀವು ವುಡ್ಡಿಗೆ ನೀವು ಕಂಪೇರ್ ಮಾಡಕ್ಕೆ ಆಗಲ್ಲ. ಇದು ಸ್ಟ್ರೆಂತ್. ಓಕೆ, ವುಡ್ಗಿಂತ ಬಹಳ ಚೆನ್ನಾಗಿ ಬರುತ್ತೆ. ಇನ್ನೊಂದು ವಾಟರ್ ಪ್ರೂಫ್. ನಿಮಗೆ ಎಷ್ಟು ನೀರ್ ಬೀಳ್ಲಿ, ನೀರ್ ಇದ್ರ ಮೇಲೆ ಚೆಲ್ಲಿ, ನೀರಲ್ಲೇ ಬೇಕಾದ್ರೆ ನೆನ್ಸಿಟ್ಬಿಡಿ, ಕರೆಕ್ಟ್, ಎಲ್ಲೂ ಏನು ಆಗಲ್ಲ. ಆಮೇಲೆ ಪ್ರತಿಯೊಂದು ಇದು ಕೂಡ ನಿಮಗೆ ಒಂದೊಂದು ಗ್ಯಾಪ್ ಏನಿದೆಯಲ್ಲ, ನಿಮಗೆ ವುಡ್ಡಲ್ಲಾದ್ರೆ ನಿಮಗೆ ಇರುವೆ ಹೋಗೋ ಅಷ್ಟಾರೋ ಗ್ಯಾಪ್ ಇರುತ್ತೆ, ಬಂದೇ ಬರುತ್ತೆ. ಇದರಲ್ಲಿ ಪ್ರತಿಯೊಂದು ಗ್ಯಾಪ್ ಕೂಡ ನಿಮಗೆ ಸಿಲಿಕಾನ್ ಅಲ್ಲಿ ಕ್ಲೋಸ್ ಮಾಡಿದ್ದಾರೆ. ಒಂದು ಹುಳ ಆಗ್ಲಿ ಏನು ಒಳಗಡೆ ಹೋಗಿ ಕುತ್ಕೊಳ್ಳಕ್ ಕೂಡ ಆಗೋದಿಲ್ಲ. ಇದ್ರಲ್ಲೆಲ್ಲ ಹುಳ ಕುತ್ಕೊಳ್ಳಕ್ಕೂ ಆಗೋದಿಲ್ಲ, ಹುಳ ಬರೋದು ಇಲ್ಲ. ಸೊ ಆ ರೀತಿ ನಿಮಗೆ
ಒಂದು ಅಲ್ಯೂಮಿನಿಯಂ ಇಂಟೀರಿಯರ್ಸ್ ಅಲ್ಲಿ ಆ ಡ್ಯೂರಬಿಲಿಟಿ ಫಿಟ್ ಅಂಡ್ ಫಿನಿಶ್ ಸಿಗುತ್ತೆ ಅಂತ ಆಮೇಲೆ ಫಿಟ್ ಅಂಡ್ ಫಿನಿಶ್ ಅದರಲ್ಲಿ ನಿಮಗೆ ಪೂರ್ತಿ ನೋಡಿ, ನಿಮಗೆ ಯಾವ್ದು ಇದ್ರನ್ನ ಓಪನ್ ಮಾಡಿ ನಿಮಗೆ ಪ್ರತಿಯೊಂದು ಕಾರ್ನರ್ ಕೂಡ ನಿಮಗೆ ರಿವೆಟ್ಸ್ ಅಲ್ಲಿ ಕ್ಲೋಸ್ ಮಾಡಿದ್ದಾರೆ. ಓಕೆ 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 ಓಕೆ, ಯಾವ್ದು ಸ್ಕ್ರೂ ಇಲ್ಲ ನಿಮಗೆ, ಇದು ಲೂಸ್ ಆಗೋದಿಲ್ಲ. ನಿಮಗೆ ಬಿಚ್ಕೊಳ್ತು, ಈ ಹಿಂಜ್ ಬಿಚ್ಕೊಳ್ತು, ಮತ್ತೆ ಇದಕ್ಕೆ ಇನ್ನೊಂದು ಪ್ಲೇಟ್ ಹೊಡಿ ವುಡ್ ಅಲ್ಲಾದ್ರೆ ಅದನ್ನೆಲ್ಲ ಏನು ಮಾಡೋ ನೆಸೆಸಿಟಿ ಇಲ್ಲ. ನಿಮಗೆ ಜಸ್ಟ್ ಇದ್ರಲ್ಲೇನೆ ಫಿಟ್ ಆಗಿ ಕುತ್ಕೊಳ್ಳುತ್ತೆ. ಫಿಟ್ ಅಂಡ್ ಫಾರ್ಗೆಟ್, ಫಿಟ್ ಅಂಡ್ ನಿಮಗೆ ಒಂದ್ಸರ್ತಿ ಮಾಡಿಸ್ಬಿಟ್ರೆ ನಿಮಗೆ ಇನ್ನ ನಿಮಗೆ ಬೇರೆ ಏನು ಯೋಚನೆ ಇರೋದಿಲ್ಲ. ನೀವೇ ಏನಾರ ಮಾಡಿ ಹಾಳು ಮಾಡ್ಬೇಕಷ್ಟೇ, ಕಿತ್ತಾಕ್ಬೇಕಷ್ಟೇ. ಒಂದು ಸರಿ ಕರ್ಸ್ಬೇಕು ಇನ್ನೊಂದು ಕೆಲಸ ಮಾಡ್ಸಕ್ಕೆ ಅಂದ್ರೆ ಮಾಡ್ಬೇಕನ್ನ. ಓಕೆ ಓಕೆ. ಸೊ ನಿಮ್ ಕಡೆಯಿಂದ ನಮ್ಮ ಅಲ್ಯೂಮಿನಿಯಂ ಇಂಟೀರಿಯರ್ಗೆ ಒಂದು ಥಮ್ಸ್ ಇದೆಯಾ ಸರ್? ಹೌದು ಸರ್, ಡೆಫಿನೆಟ್ಲಿ. ವಾಟ್ ಅಬೌಟ್ MBA ಇಂಟೀರಿಯರ್? ಅವ್ರ ಜೊತೆನೂ ನೀವು ಇದು ಮುಂಚೆ ನಮ್ಮ ಮನೆಗೆ ಮಾಡ್ಕೊಟ್ಟಿದ್ರು, ನಿಮ್ಮನೇನು ಮಾಡಿದಾರ? ನಮ್ಮನೇನು ಮಾಡಿದ್ದಾರೆ. ಆಮೇಲೆ 2-3 ಅವರಿಗೆ ನಾವು ಇದನ್ನು ಕೊಟ್ಟಿದೀವಿ. ನಮ್ಮನೆಗೆ ಸುಮಾರು ಜನ ಬಂದ್ರು ನೋಡ್ಕೊಂಡು ಹೋಗಿ, ಅದಾದ್ಮೇಲೆ ಅವ್ರಿಗೆ ಆರ್ಡರ್ ಕೊಟ್ಟು ಮಾಡಿಸಿದ್ದಾರೆ. ಸರಿ. ಆಮೇಲೆ ನಾನು ಫೀಡ್ಬ್ಯಾಕ್ ಎಲ್ಲರಿಗೂ ಕೊಟ್ಟಿದ್ದೀನಿ ಬಂದವ್ರಿಗೂ. ಅವರು ಯೂಸ್ ಮಾಡಿದ್ರೆ ಅಲ್ಲೇ ನಾವು ಸುಮಾರು 1.5 ವರ್ಷ ಆಯ್ತು ನಾವು ಯೂಸ್ ಮಾಡ್ತಾ. ಎಲ್ಲೂ ಏನು 1.5 ವರ್ಷ ಆಯ್ತಾ? 1.5 ವರ್ಷ ನಿಮ್ದು ಇಂಪಾರ್ಟೆಂಟ್ ಆಗುತ್ತೆ. ಇದಂದ್ರೆ ನೋಡಿ ಇವಾಗ ಹೊಸದು, 1 ವರ್ಷ ಹಳೇದಾಗಿದೆ. ಇವಾಗ ಹೇಳಿ ಸರ್, ನಿಮ್ಗೆ ಏನು ತೊಂದರೆ ಇಲ್ಲ, ಪ್ರಾಬ್ಲಮ್ ಏನು ಪ್ರಾಬ್ಲಮ್ ಇಲ್ಲ. ಇನ್ನು ನಮ್ದು ಬಾತ್ರೂಮಲ್ಲೂ ಅಷ್ಟೇ, ನೀವೇನು ಬಾಕ್ಸ್ ನೋಡಿದ್ರಲ್ಲ ಇಲ್ಲಿ ಮೇಲ್ಗಡೆ ಇದೆಯಲ್ಲ, ನಮ್ದು ಆ ಥರ ಕೆಳಗಡೆನೂ ಬಾಕ್ಸ್ ಇದೆ. ವಾಶ್ ಬೇಸನ್ನೇ ಕೂರಿಸಿದೀವಿ ಬಾಕ್ಸ್ ಮೇಲೆ. ಬಾಕ್ಸ್ ಮೇಲೆ ನೀರು ಬೀಳ್ತಾನೆ ಇರುತ್ತೆ. ಏನು ನಾವು ಜಸ್ಟ್ ಒಂದು ಬಟ್ಟೆಲಿ ಒರೆಸ್ತೀವಿ, ಅಥವಾ ಒಂದು ಸ್ವಲ್ಪ ಏನಾರು ಲೈಮ್ ಸ್ಕೇಲ್ ಹಿಂಗಿದ್ರೆ ಲೈಮ್ ಸ್ಕೇಲ್ ಸ್ಪ್ರೇ ಮಾಡಿಬಿಟ್ಟು ಒರೆಸ್ತೀವಿ. ಏನು ತೊಂದರೆ ಆಗಿಲ್ಲ, ಯಾವುದು ಏನು ತೊಂದರೆ ಆಗಿಲ್ಲ. ಎಲ್ಲೂ ರಸ್ಟಿಂಗ್ ಅಂತೂ ನಿಮಗೆ ಅಲ್ಯೂಮಿನಿಯಂ ಬರೋದೇ ಇಲ್ಲ. ಸ್ಟೀಲ್ ಆದ್ರೆ ರಸ್ಟ್ ಬರುತ್ತೆ. ಸೊ ಎಲ್ಲೂ ಏನೂ ಆಗಿಲ್ಲ, ಎಲ್ಲ ನೀಟಾಗಿ ಚೆನ್ನಾಗಿದೆ. ಸೊ ಫೈನಲ್ ಇವತ್ತಿಗೂ ಹೊಸ ತರನೇ ಇದೆ ನಿಮಗೆ. ಇದೆಯಾ? ನಮ್ಮ MBA ಇಂಟೀರಿಯರ್ಗೆ ವರ್ಕ್ ಕೊಡಬಹುದಾ? ಅಲ್ಯೂಮಿನಿಯಂ ಇಂಟೀರಿಯರ್ ಮಾಡಿಸಬಹುದಾ? ಡೆಫಿನೆಟ್ ಆಗಿ ಕೊಡಿ. ಆಮೇಲೆ ಎಸ್ಪೆಷಲಿ ಈಗಂತೂ ಅವರು ಎಕ್ಸ್ಪರ್ಟ್ ಆಗೋಗಿದ್ದಾರೆ ಅಪಾರ್ಟ್ಮೆಂಟ್ಗಳಲ್ಲಿ ಮಾಡೋದಕ್ಕೆ. ಪ್ರತಿಯೊಂದು ರೂಲ್ಸ್ ಅಪಾರ್ಟ್ಮೆಂಟ್ ಏನಿದೆ ಅಷ್ಟು ಫಾಲೋ ಮಾಡ್ತಾರೆ. ನಿಮಗೆ ತುಂಬಾ ಜನ ನೀವು ನೋಡ್ಬೋದು, ಕೇಳಿದ್ರೆ ನಾನು ಒಂದು ಸ್ವಲ್ಪ ಜನ ಕೇಳಿದ್ದೆ, ಅಪಾರ್ಟ್ಮೆಂಟ್ ಆದ್ರೆ ನಾವು ಮಾಡಲ್ಲ, ಮೆಟೀರಿಯಲ್ಸ್ ನಿಮ್ ಕಡೆಯವರೇ ಬರಬೇಕು, ಆಮೇಲೆ ಮೆಟೀರಿಯಲ್ಸ್ ನಿಮ್ ಕಡೆಯವರೇ, ನೀವು ಯಾರನ್ನಾರ ಕರೆಸ್ಬೇಕು ಕೆಳಗಡೆ ಮೇಲೆ ಹಾಕ್ಸಕ್ಕೆ ಅಂತ. ಏನು ತೊಂದರೆ ಇಲ್ಲ ಇವ್ರದ್ರಲ್ಲಿ. ಹುಡುಗರು ಬರ್ತಾರೆ ಫಸ್ಟು, ಅವತ್ತಿನ ದಿನನೇ ಆರ್ಡರ್ ಹಾಕ್ತಾರೆ, ಮಧ್ಯಾಹ್ನದಷ್ಟೊತ್ತಿಗೆ ಮೆಟೀರಿಯಲ್ಸ್ ಬರುತ್ತೆ, ಹುಡುಗರೇ ತಂದು ಮೇಲ್ಗಡೆ ಹಾಕಿದ್ರು, ಕೆಲಸ ಸ್ಟಾರ್ಟ್ ಮಾಡಿದ್ರು. ನಮ್ಮ ಮನೆದು ಹಂಗೇನೆ, ಇವ್ರ ಮನೆದೂ ಅದೇ ತರನೇ ಮಾಡಿದ್ರು. ಸೊ ಎಲ್ಲ ರೆಸ್ಪಾನ್ಸಿಬಿಲಿಟಿ ಅವರೇ ತಗೊಂಡ್ತಾರೆ, ಕಂಪ್ಲೀಟ್ ಎಂಡ್ ಟು ಎಂಡ್ ರೆಸ್ಪಾನ್ಸಿಬಿಲಿಟಿ. ನೀವು ಏನಿಲ್ಲ, ನೀವು ಕರೆಕ್ಟಾಗಿ ಟೈಮ್ ಟು ಟೈಮ್ ಏನೇನೇನೇನು ಮಾಡಿಸ್ಬೇಕು ಅದ್ರದ್ದು ಇನ್ಪುಟ್ ಕೊಡಿ, ಅಷ್ಟು ಅವ್ರು ಮಾಡ್ಕೊಡ್ತಾರೆ ಅಲ್ವಾ? ಇನ್ಪುಟ್ ಕೊಡಿ, ಪೇಮೆಂಟ್ ಮಾಡಿ ಅಷ್ಟೇ. ಅದೊಂದೇ ನಿಮ್ ಕೆಲಸ. ಉಳಿದೆಲ್ಲದು ಮಂಜು ಸರ್ ಕೆಲಸ ಅಂತ ಹೇಳ್ಬೋದು. ಸರ್ ನಿಮ್ ಕಡೆ ಅಂತಾನು ಒಂದು ಥಮ್ಸ್ ಕೊಡ್ಬೋದು MBAಗೆ. ಸೂಪರ್ ಸರ್. ನಮ್ಮ ವೀಕ್ಷಕರಿಗೆ ನೀವು ಕೂಡ ಒಂದು ಒಳ್ಳೆ ಜೆನ್ಯೂನ್ ರಿವ್ಯೂ ಕೊಟ್ಟಿರೋದು, ಎಸ್ಪೆಷಲಿ ಓಲ್ಡ್ ಕಸ್ಟಮರ್ ನೀವು ಕೊಟ್ಟಿದ್ದಕ್ಕೆ ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಫೈನಲ್ ರೂಮ್ ಅಲ್ಲಿ ಇದೀವಿ. ನಾನು ಇಲ್ಲಿ ಒಂದು ಏನೋ ವಿಶೇಷ ನೋಡ್ತಾ ಇದ್ದೀನಿ ಸರ್. ಇದೇನ್ ಸರ್ ಇದು? ಬೇ ವಿಂಡೋನಾ? ಹಾ ಸರ್, ನೋಡಿ ಸರ್, ಇಲ್ಲಿ ಬಿಗ್ ಆಗಿರೋ ವಿಂಡೋ ಇದೆ. ಓಕೆ. ಸೊ ಇದಕ್ಕೆ ಆರ್ಡರ್ ಕೊಡ್ಬೇಕಲ್ವಾ, ಸ್ಟೋರೇಜ್ ಕೊಡ್ಬೇಕಲ್ವಾ? ಹೌದು. ಸೊ ಇದಕ್ಕೆ ನಾವೇನ್ ಮಾಡ್ಬೇಕು, 2 ಪ್ಲಾನ್ ಇತ್ತು ಸರ್. ಒಂದು ಇಲ್ಲಿದ್ದ ಇಲ್ಗೊಂದು ಡೋರ್, ಮತ್ತೆ ಈ ಕಡೆ ಒಂದು ಡೋರ್ ಮಾಡಿದ್ವಿ. ಸೊ ಅದು ನಾನೇ ಕ್ಯಾನ್ಸಲ್ ಮಾಡಿ ಇದನ್ನ ಡೋರ್ 2 ಒಂದೇ ಸರಿ ಕೊಟ್ಬಿಡೋದು. ಇಲ್ಲ ನೋಡಿ ಸರ್, ಒಂದೇ ಸ್ಟೋರೇಜ್, ಫುಲ್ ಸ್ಟೋರೇಜ್ ತೋರಿಸ್ಬಿಡ್ತೀನಿ. ಫುಲ್ ಸ್ಟೋರೇಜ್, ಎಲ್ಲರಿಗೂ ಆರ್ಡರ್, ಗಂಡ ಹೆಂಡತಿ ಬಟ್ಟೆ ಆರಾಮ್ ಇಡ್ಬೋದು. ಹೌದು ಹೌದು. ಸೊ ಫ್ರೀಯಾಗಿ ಈವ್ನಿಂಗ್ ಸ್ನಾಕ್ಸ್ ತಿನ್ಕಂತ, ಆರಾಮ್ ವ್ಯೂ ನೋಡ್ಕೊಂತ ಚೆನ್ನಾಗಿದೆ ಅಲ್ಲ ಸರ್? ನೋಡಿ ವೀಕ್ಷಕರೇ, ಆರಾಮಾಗಿ ಕುತ್ಕೋಬೇಕಾ ನೀವು? ಪಕ್ಕದಲ್ಲೆಲ್ಲ ಮಾತಾಡ್ಕೊಂಡು ಕುತ್ಕೋಬೇಕಾ? ನೋಡಿ ಮಲ್ಕೋಬಹುದು ಸರ್, ಮಲ್ಕೋಬಹುದು ನೋಡಿ ಸರ್. ಆರಾಮಾಗಿ ಒಬ್ರು ಒಂದು ದಿಂಬ್ ಹಾಕೊಂಡು ಆರಾಮಾಗಿ ಮಲ್ಕೋಬಹುದು. ನೋಡಿ ಏನ್ ಸರ್ ಇದು, ಬೆಡ್ಡೇ ಮಾಡ್ಬಿಟ್ಟಿದ್ದೀರಲ್ಲ ಸರ್ ಇಲ್ಲಿ. ಇದಕ್ಕೆ ಇಲ್ಲಿ ನೋಡಿ ಸರ್, ಇಲ್ಲಿನೂ ಸ್ಟೋರೇಜ್ ಕೊಟ್ಟಿದ್ದೀವಿ. ಈ ರೂಮ್ ಅಲ್ಲಿ ಈ ವಾಲ್ ಅಲ್ಲಿ ಸರ್, ಇಲ್ಲಿ ನೋಡಿ ಸರ್, ಈ ವಾಲ್ ಅಲ್ಲಿ ವಾರ್ಡ್ರೋಬ್ ಇತ್ತು. ಸೊ ಜಾಗ ಬಹಳ ತಿನ್ಬಿಡೋದು, ಕಾಟ್ ಆಗ್ತಿರಲ್ಲ, ಕಾಟ್ ಮಾಡಕ್ ಬರಲ್ಲ. ಸೊ ಹಂಗಾಗಿ ನಾನೇನಂದೆ, ಸರ್ ನಿಮಗೆ ಏನು ವಾರ್ಡ್ರೋಬ್ ಇದು ಬರ್ಬೇಕು, ಏನು ಸ್ಟೋರೇಜ್ ಬರ್ಬೇಕು, ಇಷ್ಟಲ್ಲೇ ಮಾಡ್ಕೊಡ್ತೀನಿ ಮಾಡ್ಕೊಡ್ತೀನಿ ಅಂತ ಮಾಡ್ಕೊಡ್ತೀನಿ ಸರ್. ಓ ವೆರಿ ನೈಸ್. ಓಕೆ, ಕೆಳಗಡೆ ಸ್ಟೋರೇಜ್, ಕೆಳಗಡೆ ನೋಡಿ ಸರ್ ಸ್ಟೋರೇಜ್. ಸೊ ಸ್ಟೋರೇಜ್ ಕೊಡ್ತಾನೆ ಇಲ್ವಲ್ಲ ಸರ್? ನೋಡಿ ಸರ್, ದಿಂಬು ಎಲ್ಲ ಹಾಕಿ ಬಾಸ್. ನೋಡಿ ವೀಕ್ಷಕರೇ, ಈ ರೀತಿ. ಅಂಡ್ ಇಲ್ಲೇ ಒಂದು ಗ್ಲಾಸ್ ಹಾಕೊಟ್ಬಿಟ್ಟಿದ್ದೀನಿ ಮೇಲೆ ಸಜ್ಜ ಸರ್. ಸರ್ ಲೈಟಿಂಗ್ ನೋಡಿ ಸರ್, ಲೈಟಿಂಗ್ ಅವರಿಗೆ ಪ್ರೊವೈಡ್ ಮಾಡ್ಬೋದು. ಈ ಲೈಟ್ ಈವ್ನಿಂಗ್ ಮಾತ್ರ ಸೂಪರ್ ಇರುತ್ತೆ ಸರ್. ಏನು ಸರ್, ಬಾತ್ರೂಮ್ ಒಳಗಡೆ ಕರ್ಕೊಂಡ್ ಬಂದ್ಬಿಟ್ಟಿದ್ದೀರಿ? ಬಾತ್ರೂಮ್ ಅಲ್ಲಿ ಒಂದು ಡೋರ್ ಬೇಕು ನನಗೆ, ಒಂದು ಬಾಕ್ಸ್ ಬೇಕು ವಿತ್ ಮಿರರ್ ಬೇಕಂದ್ರು. ಸರ್ ನೋಡಿ ಸರ್, ಸ್ಟೋರೇಜ್ ಕೊಟ್ಬಿಟ್ಟಿದ್ದೀನಿ. ಇಲ್ಲೇ ಕೊಟ್ಬಿಟ್ಟಿದ್ದೀರಾ? ಎಲ್ಲ ಐಟಮ್ ಒಳಗಂಗೆ ಸರ್, 1 2 3 ಸ್ಟೆಪ್ ಅಲ್ಲಿ. ಸೊ ಈಗ ಇದು ವಾಟರ್ ಪ್ರೂಫ್ ಆಗಿರೋದ್ರಿಂದ ಟೆನ್ಷನ್ ಇಲ್ಲ. ನೋಡಿ ವೀಕ್ಷಕರೇ, ಜೊತೆಗೆ ಇನ್ನೊಂದು ಕೆಳಗಡೆ ಹೇಳಿದ್ರಲ್ಲ ಅವರು ನನಗೆ ಮೆಟಲ್ ಬಾಟಮ್ ಅಲ್ಲಿ 5 ಇದೆ ಬನ್ನಿ. ಬಾಟಮ್ ಮಾಡಿದ್ದೀರಾ? ಮಾಡಿದ್ದೀವಿ ಸರ್, ಮಾಡಿದ್ದೀವಿ. ಎಲ್ಲಿ ಮಾಡಿದ್ದೀರಾ ಸರ್ ಇದು? ಇಲ್ಲಿ ನೋಡಿ ಈ ಕಿಚನ್, ಇದ್ರಲ್ಲಿ ನೋಡಿ ಸರ್.
ಇಲ್ಲಿ ಬಾಟಮ್ ಯೂನಿಟ್ ಮಾಡಿದ್ದೀರಾ? ಹಾಂ ಫಸ್ಟಿಗೆ ಇದ್ದಿಲ್ಲ ಸರ್. ಸರ್ ಈಗ ನೋಡಿ ಸರ್ ಮಾಡ್ಕೊಟ್ಟಿದ್ದೀನಿ. ಓಹೋ, ಇದು ಅಡಿಷನಲ್. ಅಡಿಷನಲ್. ಓಕೆ. ಸೊ ಅಲ್ಲಿ ಟಾಪ್ ಯೂನಿಟ್, ಇಲ್ಲಿ ಬಾಟಮ್ ಯೂನಿಟ್, ಎರಡೂ ಕೂಡ ನೋಡಿ ವೀಕ್ಷಕರೇ, ನೀವು ಇಲ್ಲೇ ನೋಡ್ಕೋಬಹುದು. ಹಾಂ ಸರ್. ವೀಕ್ಷಕರೇ, ಮನೆ ನೋಡ್ಕೊಂಡ್ ಬಂದ್ರಿ, ಓನರ್ ಜೊತೆನೂ ಕೂಡ ಮಾತಾಡ್ಕೊಂಡ್ ಬಂದ್ರಿ ಸರ್. ಫೈನಲ್ ಆಗಿ ಸರ್ ಜೊತೆ ಬೆಲೆ ಮಾತಾಡೋ ವಿಚಾರ ಸರ್. ಈ ಮನೆ ಕಂಪ್ಲೀಟ್ ಬಜೆಟ್ ಎಷ್ಟಾಯ್ತು ಸರ್ ಇಲ್ಲಿ? ಈ ಮನೆ ಬಜೆಟ್ 6 ಲಕ್ಷ ಸರ್. 6 ಲಕ್ಷ. 3 BHK. ಒಂದು ಪೂಜೆ ಯೂನಿಟ್, ಒಂದು ಟಿ ಯೂನಿಟ್, ಕಿಚನಲ್ಲಿ ವಿತ್ ವಿಕರ್ ಬಾಸ್ಕೆಟ್ 3. ಮೂರು ವಿಕರ್ ಬಾಸ್ಕೆಟ್ಸ್, 5 ಟ್ಯಾಂಡಮ್ ಟೋಟಲ್ ಆಗಿ ಅಲ್ವಾ? ಟೋಟಲ್ ಬಂದ್ಬಿಟ್ಟು ಸರ್ ಆ ಮನೆಯಲ್ಲಿ 5 3 8 3 ವಿಕರ್ ಬಾಸ್ಕೆಟ್, 11 ಬಾಸ್ಕೆಟ್ ಅದಾವ ಸರ್. ಅದು ಇಲ್ಲೇನೆ ಕೊಟ್ಬಿಟ್ಟಿದ್ದೀರಾ? ಬಾಸ್ಕೆಟ್ ಕೊಟ್ಟು ಇದೆಲ್ಲ ಮಾಡಿ 6 ಲಕ್ಷ. 6 ಲಕ್ಷ ಸರ್. ಓಕೆ ಸರ್, ಇದ್ರ ಜೊತೆ ನಿಮಗೆ ವಾರಂಟಿ ಏನು ಕೊಡ್ತಿದ್ರಿ ಸರ್? ಲೈಫ್ ಟೈಮ್ ಸರ್. ಲೈಫ್ ಟೈಮ್ ಸರ್. ಮ್ಯಾನ್ ಹ್ಯಾಂಡ್ಲ್ ಮಾಡಬಾರ್ದು ಅಷ್ಟೇ. 100 ವರ್ಷ ಸುಮ್ಮನೆ ಬಟ್ಟೆ ವರ್ಷದಿಂದ ಇಟ್ಕೊಂಡ್ರೆ 100 ವರ್ಷನೂ ಬರುತ್ತೆ ಸರ್. ಹೌದಾ? ನಾವಾಗೆ ಅದನ್ನ ಹಾಳು ಮಾಡೋ ತನಕ ಅದಕ್ಕೆ ಏನು ಸಮಸ್ಯೆನೇ ಇಲ್ಲ. ಸೊ MBA ಇಂಟೀರಿಯರ್ ಕಡೆಯಿಂದ ಚಿತ್ರದುರ್ಗ, ದಾವಣಗೆರೆ ಸುತ್ತಮುತ್ತಲು ಎಲ್ಲೇ ನೀವು ಅಲ್ಯೂಮಿನಿಯಂ ಇಂಟೀರಿಯರ್ ಮಾಡಿಸಿದ್ರು ಕೂಡ ನಿಮಗೆ ಲೈಫ್ ಟೈಮ್ ವಾರಂಟಿ. ಏನ್ ಹೇಳ್ತೀರಾ ಸರ್? ಲೈಫ್ ಟೈಮ್ ವಾರಂಟಿ. ಮ್ಯಾನ್ ಹ್ಯಾಂಡ್ಲ್ ಮಾಡಬಾರ್ದು. ಮ್ಯಾನ್ ಹ್ಯಾಂಡಲ್ ಮಾಡಬಾರ್ದು ಅಷ್ಟೇ. ಪಕ್ಕನ ಸರ್ ಇದು? ಪಕ್ಕ ಸರ್. ಮ್ಯಾನ್ ಇಂಡಸ್ಟ್ರಿಯಲ್ ಫಸ್ಟ್ ಅಲ್ಲ ಸರ್ ಇದು? ನೋಡಿ ನಾನು ಹೇಳ್ತೀನಿ, ಒಂದು PVC ಶೀಟ್ ಕೊಡ್ತೀನಿ, ಒಂದು ಅಲ್ಯೂಮಿನಿಯಂ ಶೀಟ್ ಕೊಡ್ತೀನಿ, 360 ದಿವಸ ನೀರಾಗಿ ಇಡ್ಲಿ ಸರ್. ಏನೂ ಆಗಲ್ಲ. ಏನಾಗಲ್ಲ, ಪಾಚಿ ಕಟ್ಟತ್ತೆ ಅಷ್ಟೇ ಸರ್. ಅಷ್ಟೇ ಅಲ್ವಾ? ಅದನ್ನ ಒರೆಸಿದ್ರೆ ಮುಗಿದೋಯ್ತು. ಕರೆಕ್ಟ್ ಅಲ್ವಾ? ಕರೆಕ್ಟ್. ಇದು ಕಾಮನ್ ಆಗಿ ಸರ್, ಎಲ್ಲರೂ ಮಾತಾಡ್ತಾರೆ. ಹೌದು. ನಾನು ಎಕ್ಸ್ಪ್ಲೇನ್ ಮಾಡ್ತಿದ್ದೀನಿ ಅಷ್ಟೇ, ನಿಮಗೆ ಗೊತ್ತಿರುತ್ತೆ, ಎಲ್ಲರಿಗೂ ಗೊತ್ತಿರುತ್ತೆ. ಇನ್ನೊಂದು ಹೇಳ್ತೀನಿ ಸರ್, ಇದೊಂದು ಕಸ್ಟಮರು ಕ್ವಾಲಿಟಿಯಲ್ಲಿ ಕಾಂಪ್ರಮೈಸ್ ಆಗೋದು ಬೇಡ. ನನ್ನ ಹತ್ರ ಬಂದ್ರೆ ನಾನು ಫಸ್ಟಿಗೆ ಕಾಂಪ್ರಮೈಸ್ ಆಗೋದೇ ಇಲ್ಲ ಸರ್. ನನಗೆ ಕಮ್ಮಿ ರೇಟಿಗೆ ಆ ಶೀಟ್ ಬೇಡ, ಅವ್ರು ಹಂಗೆ ಹೇಳಿದ್ರು, ಇವ್ರು ಹಿಂಗೆ ಕಮ್ಮಿ ಮಾಡ್ತಾರೆ, ಅವ್ರು ಹಂಗೆ ಕಮ್ಮಿ ಮಾಡ್ತಾರೆ ಅಂದ್ರೆ ನಾನು ಮಾಡೋದಿಲ್ಲ ಸರ್. ನನಗೆ ಅತ್ತೇ ಕೆಲಸ ಸಿಗಲಿ, ವರ್ಷಕ್ಕೆ ಅತ್ತೇ ಸಿಗಲಿ, ನನ್ನ ಹೆಸರು ಬರ್ಬೇಕಲ್ಲ ಸರ್. ಕರೆಕ್ಟ್ ಅಲ್ಲ ಸರ್? ಇದು MBA ಹೆಸರು ಬರಬೇಕು. MBA ಇಂಟೀರಿಯರ್ ಬರಬೇಕು. ಶೀಟಲ್ಲಿ ಅಲ್ಯೂಮಿನಿಯಂ ಅಲ್ಲಿ ಕಾಂಪ್ರಮೈಸ್ ಆಗಲ್ಲ ಸರ್. ಇದುವರೆಗೆ ಯಾವ್ದು ಕಾಂಪ್ರಮೈಸ್ ಇದೇ ಒಂದು ಅಲ್ಲ ಸರ್. ನಿಮ್ಮ ಹತ್ರ ನಾನು ಎಷ್ಟು ವಿಡಿಯೋ ಮಾಡಿದೆ ಸರ್. ಯಾವ್ದಾರ ಒಂದು ಏನು ತೊಂದರೆ ಆಗಿಲ್ಲ ಅಲ್ವಾ? ಒಂದು ಕಂಪ್ಲೇಂಟ್ ಇಲ್ಲ. ಮಾಡಿ ಬಂದ್ರೆ ವರ್ಕಲ್ಲಿ ಕಂಪ್ಲೇಂಟ್ ಬರಬೇಕು. ವರ್ಕರ್ ಮಾಡ್ತಾರಲ್ಲ, ವರ್ಕಲ್ಲಿ ಕಂಪ್ಲೇಂಟ್ ಬರ್ಬೇಕು ಅಷ್ಟೇ. ಐಟಮಲ್ಲಿ ಕಂಪ್ಲೇಂಟ್ ಬರೋ ಮೆಟೀರಿಯಲ್ ಹಾಕಲ್ಲ ಸರ್. ಮಟೀರಿಯಲ್ ಅಲ್ಲಿ ಕ್ವಾಲಿಟಿ ಕಾಂಪ್ರಮೈಸೇ ಇಲ್ಲ. ಕರೆಕ್ಟ್ ಸರ್? ನಾನು ಹಾಕೋದೇ ಅದು ಸರ್. ಅವತ್ತು ತೋರಿಸ್ತೀನಿ, ಇವತ್ತು ತೋರಿಸ್ತೀನಿ. ಇದು ಏನು ಸರ್? ಇದು ಶೀಟ್ ಅಲ್ವಾ? ಶೀಟ್. ಹೌದು. ನೋಡಿ ಸರ್, 80 kg ಮಗ. ಇನ್ನು ಬೇಕಾ ಸರ್? ಏನು ತೊಂದರೆ ಇಲ್ಲ ಅಂತ ಹೇಳಿ ನೋಡಿ ಸರ್, ಇಲ್ಲ ನೋಡಿ ನಿಮ್ಮ ಎದುರಿಗೆ. ಕರೆಕ್ಟ್ ಅಲ್ವಾ? ಈಗ ಆಗಿರ್ತೀನಿ, ಹಿಂಗೆ ಸ್ಮೂತಾಗಿ ಹತ್ತಿ ಸ್ಮೂತಾಗಿ ಇಳಿಯೋದಿಲ್ಲ. ಹಂಗೆಲ್ಲ ಏನಿಲ್ಲ. ಎಷ್ಟು ರಫ್ ಅಂಡ್ ಟಫ್ ಆಗಿ ಯೂಸ್ ಮಾಡ್ಬೋದಲ್ವಾ? ನಾವು ಬೇಕಾದ್ರೆ ನಾವು ಇಬ್ರು ಕೂತ್ಕೊಂಡು, ನೀವು ಕೂತ್ಕೊಳ್ಳಿ ಸರ್, ನಾವು ಕೂತ್ಕೊಳ್ಳಿ ನೋಡಿ, ಇಬ್ರು ಕೂತ್ಕೊಂಡ್ರು ಕೂಡ ಏನೂ ಆಗಲ್ಲ, ಅಷ್ಟೊಂದು ಚೆನ್ನಾಗಿರುತ್ತೆ ಸರ್. ನೀವು ಇದು ಈ ಮನೆ ಮಾಡೋದು ಯಾಕೆ ಟೈಮ್ ಎಷ್ಟು ತಗೊಂಡ್ರಿ ಸರ್ ನೀವು? ಸರ್ ಎಲ್ಲ ಕಸ್ಟಮರ್ ನಾನು ಹೇಳೋದು 15 ದಿವಸ. 15 ದಿವಸ ಅಂತಾನೆ 12 ದಿವಸ ಮುಗಿಸ್ಕೊಟ್ಟಿರೋದಿದೆ. 10 ದಿವಸ ಮುಗಿಸ್ಕೊಟ್ಟಿರೋದಿದೆ. ಅಪಾಯಿಂಟ್ಮೆಂಟ್ ಅಂದ್ರೆ ಸ್ವಲ್ಪ ರಿಸ್ಟ್ರಿಕ್ಷನ್ ಇರುತ್ತೆ, ಸೊ ಹಂಗಾಗಿ ಸ್ವಲ್ಪ ಲೇಟ್. ಇಲ್ಲಿ ಎಷ್ಟು ಟೈಮ್ ತಗೊಂಡ್ರು ಸರ್? 12 ದಿವಸ. 12 ಡೇಸ್. ಸೂಪರ್ ಸರ್. ಇದು ಭಾನುವಾರ ದಿವಸ ರಜೆ ಇರುತ್ತೆ, ಆಮೇಲೆ ಸಂಜೆ 6 ಗಂಟೆ ಮೇಲೆ ಕಟಿಂಗ್ಸ್ ಕೊಡಲ್ಲ. ಸರಿ. ಸೊ ಅವೆಲ್ಲ ಇರುತ್ತೆ, ಅದನ್ನ ಸ್ವಲ್ಪ ಕಾಂಪ್ರಮೈಸ್ ಆದ್ರೆ ಮುಗಿದೋಯ್ತು ಅಂತ. ನಾವು 12 ಗಂಟೆ ತನಕ ಕೆಲಸ ಮಾಡ್ತೀವಿ ಸರ್. ನಮ್ಮ ಹುಡುಗರು ಹಂಗೆ ಇದ್ದಾರೆ, ಮ್ಯಾನೇಜ್ಮೆಂಟ್ ಇರುತ್ತಲ್ಲ, ಸೊ ಅವ್ರಿಗೋಸ್ಕರ ನಾವು ಅವ್ರು ಹೇಳಿದಷ್ಟು ಟೈಮಿಗೆ ವರ್ಕ್ ಮಾಡ್ತಾ ಇದ್ದೀವಿ ಸರ್. ಇವಾಗ ಯಾರಾದ್ರೂ ಮಾಡಿಸ್ಬೇಕು ಅಂತಂದ್ರೆ ದಾವಣಗೆರೆ ಜೊತೆಯಲ್ಲಿ ಯಾವ್ಯಾವ ಊರು ಸುತ್ತಮುತ್ತಲು ಮಾಡ್ತಾರೆ? ಎಲ್ಲಿ ಕರ್ನಾಟಕದ ಯಾವ ಮೂಲೆಗಾರ ಹೇಳಿ ಸರ್, ನಾನು ಹೋಗಿ ರೆಡಿ ಇದ್ದೀನಿ. ತಾಳ್ಮೆಯಿಂದ ಸಮಾಧಾನ ಮಾಡ್ಸಂಗಿದ್ರೆ ಕಾಲ್ ಮಾಡಿ ಅಂತೀರಾ? ಅಲ್ಲ ಅವಸರ ಇದ್ರೆ ಓಕೆ. ಸುಮ್ಮನೆ ಬಿಲ್ಡಿಂಗೇ ಇದ್ದಿರಲ್ಲ ಸರ್, ಫೋನ್ ಮಾಡ್ತಾರೆ ಸರ್, ನಾನು ಈಗ ನಿಂಟ್ಲ ಹತ್ರ ಬಂದಿದ್ದೆ, ಬನ್ನಿ ಸರ್ ಅಂತಾರೆ. ಹೆಂಗ್ ಸರ್ ಹೋಗಕ್ಕಾಗುತ್ತೆ ಅಲ್ವಾ? ಕರೆಕ್ಟ್ ಸರ್. ನಿಮ್ಮ ಆಫೀಸಲ್ಲಿ ಇದೆ ದಾವಣಗೆರೆಯಲ್ಲಿ ಸರ್? ದಾವಣಗೆರೆಗೆ KSRTC ಹಿಂಭಾಗ ಸರ್. KSRTC ಹಿಂಭಾಗ. ನಿಮ್ದು ಫ್ಯಾಕ್ಟ್ರಿ ಎಲ್ಲ ಅಲ್ಲೇನೆ ಇರೋದಾ? ಫ್ಯಾಕ್ಟ್ರಿ ಗೋಡಮ್ ಇದೆ. ಸೊ ಎಲ್ಲ ಸೈಟಲ್ಲೇ ಮಾಡ್ತೀವಿ ಸರ್ ನಾವು. ಎಲ್ಲ ಎವ್ರಿಥಿಂಗ್ ಇಲ್ಲ ರೆಡಿ ಆಗುತ್ತೆ? ಎವ್ರಿಥಿಂಗ್ ಇಲ್ಲ ರೆಡಿ ಆಗುತ್ತೆ. ಓಕೆ. ಯಾಕಂದ್ರೆ ಕಸ್ಟಮರ್ಗೆ ನಾವು ಮಾಡ್ಕೊಂಬಂದ್ಮೇಲೆ ಇದು ಬೇಡ ಅದು ಬೇಡ ಅಂದ್ರೆ, ಸರ್ ಇಲ್ಲಿ ನೋಡಿ ಕಿಚನಲ್ಲಿ ಹೋದ್ವಲ್ಲ, ಆ 2 ಗ್ಲಾಸ್ ಡೋರ್ ಇದ್ವಲ್ಲ, ಆ ಗ್ಲಾಸ್ ಡೋರ್ ಅಲ್ಲಿ ಅವು ಏನಿದ್ದಿಲ್ಲ ಅವಾಗ. ನಮ್ಗೆ ಒನ್ಲಿ ಈ ಕಡೆ ಚಿಮಣಿಯಿಂದ ಅಷ್ಟೇ ಬೇಕಂದ್ರು, ಇಲ್ಲಿ ಬಂದಾಗ ಎಕ್ಸ್ಟೆಂಡ್ ಮಾಡಂದ್ರು, ಅಲ್ಲಿದ್ದ ಮಾಡ್ಕೊಂಬರಕ್ಕಾಗಲ್ವಾ? ಹಂಗಾಗಿ ಇಲ್ಲಿ ಬಂದ್ ಮಾಡೋದು ಯಾಕಂದ್ರೆ ಅವ್ರಿಗೆ ಕಂಫರ್ಟ್ ಸರ್. ಅವರೇ ನಮಗೆ ಅನ್ನದಾತರು. ಕರೆಕ್ಟ್. ಅವ್ರು ಹೇಳ್ದಂಗೆ ನಾವು ಮಾಡ್ಲೇಬೇಕಾಗತ್ತೆ. ನಮಗೆ ಅವ್ರ ದೇವ್ರ ಸಮಾನ. ಒಂದು ತುತ್ತು ಅನ್ನ ಊಟ ಮಾಡ್ತೀವಿ ಅಂದ್ರೆ ಅವ್ರು ಕೊಡೋ ಕೆಲಸ. ಕರೆಕ್ಟ್. ನಾವು ಒಂದು ಕೆಲಸ ಜಾಸ್ತಿ ಮಾಡೋಣ, ಚಿಕ್ಕದ್ ಮಾಡೋಣ, ಬಟ್ ಬ್ಯಾಡ್ ನೇಮ್ ಬರ್ಲ್ದಂಗೆ ಮಾಡೋಣ. ಕರೆಕ್ಟಾಗಿ ಹೇಳಿದ್ರಿ ಸರ್. ಇದು ಒಂದು ಹೆಸರು ಇಟ್ಕೊಬೇಕು ಸರ್ ನಾವು, ಅಲ್ವಾ? ಸೊ MBAದವರು ಹೆಸರು ಇಟ್ಕೊಂಡಿದ್ದಾರೆ ಅಂತ ಹೇಳ್ಬೋದು. ಸೊ ನಿಮಗೂ ಕೂಡ ದಾವಣಗೆರೆ, ಚಿತ್ರದುರ್ಗ ಸುತ್ತಮುತ್ತಲು ಎಲ್ಲೇ ಬೇಕಾದರೂ ಕೂಡ ಅಲ್ಯೂಮಿನಿಯಂ ಇಂಟೀರಿಯರ್ ಬೇಕಾದ್ರೆ ಇವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊಬೋದು. ಸ್ಕ್ರೀನ್ ಮೇಲೆ ನಂಬರ್ ಕೊಟ್ಟಿರ್ತೀನಿ, ಆಮೇಲೆ ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಳ್ಳಿ ಸರ್. ನಮ್ಮ ವೀಕ್ಷಕರಿಗೆ ಕ್ವಾಲಿಟಿ ಅಲ್ಯೂಮಿನಿಯಂ ಇಂಟೀರಿಯರ್ನ ಬೆಸ್ಟ್ ಪ್ರೈಸಲ್ಲಿ ತಂದಿದ್ದಕ್ಕೆ ಧನ್ಯವಾದ ಸರ್. ಇನ್ನೊಂದು ಹೇಳ್ತೀನಿ ಸರ್, ನನ್ನ ಎಲ್ಲ ಕೆಲಸಕ್ಕೂ ಬೆಸ್ಟ್ ಅಂದು, ಆಮೇಲೆ ಇಂಪಾರ್ಟೆಂಟ್ ಕನ್ನಡ ಕುವರ ವೀಕ್ಷಕರಿಗೂ, ಕನ್ನಡ ಕುವರ ಚಾನಲ್ನ ವತಿಯಿಂದ ನನಗೆ ಭಾಳ ಸಹಕಾರ ಮಾಡಿದರೆ ತುಂಬ 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 ಧನ್ಯವಾದಗಳು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ವೆರಿ ಮಚ್.
ಧನ್ಯವಾದಗಳು ಮತ್ತೆ ವೀಕ್ಷಕರೇ. ಅದ್ರ ಜೊತೆಗೆ ನಾನು ಇವ್ರ ಅಭಿಮಾನಿ ಸರ್. ಇಲ್ಲ ಸರ್, ನಾನು ಈ ಇಂಟೀರಿಯರ್ ಮಾಡೋ ಉದ್ದೇಶ ಬಂದಿದ್ದೆ MB ಇಂಟೀರಿಯರ್ ಹುಟ್ಟಾಕಿದ್ದೆ ಕನ್ನಡ ಕೋರ್ ಚಾನಲಿಂದ. ಥ್ಯಾಂಕ್ ಯು ಸರ್. ಅಲ್ವಾ? ಆನರ್ ಸರ್ ನೀವು ಎಷ್ಟು ಇದು ನಾನು ಮಾಡ್ತಾ 11 ಕೆಲಸ ಮಾಡಿಬಿಟ್ಟು ಬಂದೀನಿ ಸರ್. 11 ಕೆಲಸ ಮಾಡಿದ್ದೀನಿ, ಏನ್ ಬೇಕಾದ್ ಮಾಡಿದ್ದೀನಿ. ಏನಂದ್ರೆ ತೊಂದರೆ ಮಾಡ್ಲದಂಗೆ ನಿಯತ್ನ ದುಡಿಬೇಕು. ಓಕೆ 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 ಅಲ್ವಾ? ಕರೆಕ್ಟ್ ಹೌದು, ಜನರಿಗೆ ಒಳ್ಳೇದಾಗ ಇದಕ್ಕಿಂತ ನೆಕ್ಸ್ಟ್ ಅಂಡ್ ಬೇಡ ಅಂತ ಅದನ್ನು ಮಾಡಕ್ ರೆಡಿ ಇರ್ತೀವಿ. ರೆಡಿ ಅಂತೀರಾ ಅಲ್ವಾ? ಸೂಪರ್ ಸರ್, ಥ್ಯಾಂಕ್ ಯು ಸರ್. ನೆಕ್ಸ್ಟ್ ಲೆವೆಲ್ ಅಲ್ಲಿ ಇನ್ನೊಂದು ಬಿಲ್ಡಿಂಗು ಕಟ್ಕೊಡೋ ಚಾನ್ಸಸ್ ಇದೆ ನಮ್ದು. ಅದನ್ನ ಡೆವಲಪ್ ಮಾಡ್ತಾ ಇದೀವಿ. ಮಾಡಿ ಸರ್ ನೀವು. ಅದನ್ನ ನಿಮ್ನೆ ಕರೆಸ್ತೀವಿ ಸರ್. ಖಂಡಿತ ಸರ್, ದಾವಣಗೆರೆಯಲ್ಲಿ ಅದು ರೆಡಿ ಆಗ್ಬಿಡ್ಲಿ. ಸೂಪರ್, ಧನ್ಯವಾದಗಳು ವೀಕ್ಷಕರೇ.